ಪುನೀತ್ ಕೆರೆಯವ್ರಿಗೂ ನಿಮಗೂ ಪದೇ ಪದೇ ಯಾಕೆ ಜಿದ್ದಾಜಿದ್ದು ಯಾಕೆ ಅಂತ ಧರ್ಮದ ಹೆಸರಲ್ಲಿ ನಮ್ಮ ಯುವಕರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಈ ಪುನೀತ್ ಕೇಳಿ ಮಾಡ್ತಾ ಇದೆ. ಅಲ್ಲ, ಪುನೀತ್ ಕೆರೆಯವ್ರು ಹೇಳುವಂಥದ್ದು ನಾನು ಗೋವನ ತಾಯಿ ಅಂತ ಪೂಜೆ ಮಾಡ್ತೀನಿ. ಸರ್, ಇವನ ನೇತೃತ್ವದಲ್ಲಿ ಒಂದಾದ್ರೂ ಗೋಶಾಲೆಯನ್ನ ಪ್ರಾರಂಭ ಮಾಡಿದ್ದಾರೆ. ಫೋನ್ ಪೇ ಗೂಗಲ್ ಪೇ ಮುಖಾಂತರ ಹಣ ಹಾಕಿಸ್ಕೊಂತಾನೆ. ನಾವೆಲ್ಲ ಹಿಂದೂಗಳು, ನಮ್ಮನ್ನು ಕಾಪಾಡಿ ಅಂತ ಹೇಳ್ಬಿಟ್ಟು ಇವನಿಗೆ ಬರ್ಕೊಟ್ಟಿದೀವ. ಪುನೀತ್ ಕೆರೆಯವ್ರ ಮೇಲೆ 2013 ವೇಶ್ಯಾವಾಟಿಕೆ ಕೇಸ್ ಇದೆ ಸರ್. ಗೋಹತ್ಯೆ ನಿಷೇಧ ಆಗ್ಬಾರ್ದು, ಇವನಿಗೆ ರಕ್ಷಣೆ ಮಾಡಿದ ಗೋವಿಲ್ ಹೋಗ್ತಾ ಇದೆ. ಇವನಿಗೆ ಮಾತ್ರ ಯಾಕೆ ಹಸುಗಳು ಸಾಗಾಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಾಹಿತಿ ಸಿಗುತ್ತೆ. ಗೋಹತ್ಯೆ ನಿಷೇಧ ಆಗ್ಬೇಕು ಅಂತೇಳಿ ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ಳಿ, ನಾವು ಕೈ ಜೋಡಿಸ್ತೀವಿ. ಫೋನ್ ಪೇ ಗೂಗಲ್ ಪೇ ಮುಖಾಂತರ ಹಣ ಹಾಕಿ ಅಂತ ಲೆಕ್ಕ ಕೊಡಪ್ಪ ನೀನು ಅಂತ ಕೇಳಿದೆ ನಾನು. ನಿಮ್ಮ ಅಪ್ಪನ ಬಿಟ್ಟಿದ್ರೆ ಬಾರೋ ನೀನು ಗಂಡ್ಸಾಗಿದ್ರೆ ಅಂತ. ಜೂನ್ 1ನೇ ತಾರೀಕು 10:30 ನಾನು ಅಲ್ಲಿದ್ದೀನಿ ಸರ್. ಇವನು ಮೇಲೆ ಕೂತಿದ್ದಾನೆ ಅವನ ಆಫೀಸ್. ಅವ್ರು ಹುಡುಗರನ್ನ ಬಿಟ್ಬಿಟ್ಟು ಕೆಳಗಡೆ ಅವಾಚ್ಯವಾಗಿ ಶಬ್ದಗಳಿಂದ ನನ್ನ ನಿಂದನೆ ಮಾಡಕ್ ಸ್ಟಾರ್ಟ್ ಮಾಡ್ದ. ನನ್ನನ್ನ ಹಿಂದೂ ವಿರೋಧಿ ಅನ್ನೋ ತರ ಟ್ರೀಟ್ ಮಾಡಿ ಮತ್ತೆ ನನ್ನ ವಿರುದ್ಧನೇ ಟ್ರೆಸ್ಪಾಸ್ ಕೇಸ್ ಮಾಡ್ದ. ಮಾತೆತ್ತಿದ್ರೆ ಮಗ ಹುಟ್ಟಿದ್ಯಾ, ಮೆಜೆಸ್ಟಿಕ್ ಹುಟ್ಟಿದ್ಯಾ, ಈ ರೀತಿ ಹಿಂದುತ್ವ ನಮ್ದು. ತಾಯಿಯಿಂದ ಇವನು, ಇವ್ರ ತಾಯಿ ಮಾತ್ರ ಮುಕ್ತ ಇದೆ ಗರ್ತಿ, ಇವ್ರ ಅಪ್ಪ ಮಾತ್ರ ಗಂಡ್ಸ, ನಾವೆಲ್ಲ ಎಲ್ಲ ಬೇರೆ ಹುಟ್ಟಿದೀವ. ವಿಡಿಯೋ ಟೆಲಿಕಾಸ್ಟ್ ಆಗ್ಲಿ, ಕಮೆಂಟ್ಗಳು ನೋಡಿ ಹೆಂಗ್ ಬರುತ್ತೆ ಅಂತ. ಇವತ್ತು ನೋಡಿ, ಇವತ್ತು ಬೇಲೆ ಇದೆ ಅವನಿಗೆ. ಇವತ್ತು ಬಂದ್ಮೇಲೆ ನೋಡಿ, ಓ ಹುಲಿ ಸಿಂಹ, ಅಮ್ಮ ಪುನೀತ್ ಕೆರೆಹಳ್ಳಿ ಸಿಂಹ ಹುಲಿ ಅಂತೇಳಿ ಬಿಲ್ಡಪ್ ಕೊಡೋದೇ ಕೊಡೋದು. ಇನ್ನು 1 ವಾರ ಅದನ್ನೇ ಓಡಿಸೋದು. ಇನ್ನೊಂದು ಸ್ಟ್ರಾಟಜಿ ಏನಂದ್ರೆ, ಸ್ಟ್ರಾಟಜಿ ಅವ್ನಿಗೆ ಯಾವಾಗ ನೆಗೆಟಿವ್ ಆಗಿರುತ್ತಲ್ಲ ಅವಾಗ ಇಮಿಡಿಯೇಟ್ ಆಗಿ ಒಂದು ಗೋ ರಕ್ಷಣೆ ಅಂತ ಒಂದು ವಿಡಿಯೋ ಬಿಟ್ಬಿಡ್ತಾನೆ ಮ್ಯಾಚ್ ಮಾಡ್ಕೊಳ್ಳಿಕ್ಕೆ. ಎಲ್ರಿಗೂ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಮಹೇಶ್. ಇವತ್ತು ನಮ್ಮ ಜೊತೆ ಇರೋಂಥ ವ್ಯಕ್ತಿ ಹಿಂದೂ ಕಾರ್ಯಕರ್ತ ಮತ್ತು BJP ಪಕ್ಷದ ಒಂದು ಕಾರ್ಯಕರ್ತ ಅಂತಲೇ ಹೇಳ್ಬೋದು. ಸಂತೋಷ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ನಿಮ್ಮ ಪಕ್ಷದಲ್ಲಿ ಅಥವಾ ಒಂದು ಅಜೆಂಡಾ, ಈ ಪಕ್ಷ ಇದ್ದಾಗ ವಿರೋಧ ಪಕ್ಷ ಅಥವಾ ಆಡಳಿತ ಪಕ್ಷ, ವಿರೋಧಿಗಳು ಅಥವಾ ಒಂದಷ್ಟು ವಿರೋಧಗಳು ಇರ್ತವೆ. ಆದರೆ ಗೋ ರಕ್ಷಣೆ ವಿಚಾರದಲ್ಲಿ ನೇರವಾಗಿ ಹೇಳೋಂಥ ವಿಚಾರ ಆದರೆ ಪುನೀತ್ ಕೆರೆಯವ್ರಿಗೂ ನಿಮಗೂ ಪದೇ ಪದೇ ಯಾಕೆ ಜಿದ್ದಾಜಿದ್ದು ಯಾಕೆ ಅಂತ ಸರ್. ಪುನೀತ್ ಕೆರೆಯಳಿಗೂ ನನಗೂ ವೈಯಕ್ತಿಕವಾಗಿ ಏನೂ ಇಲ್ಲ ಅಂತ ಈಗಾಗಲೇ ನಾನು ಸ್ಪಷ್ಟ ಮಾಡಿದ್ದೀನಿ ಲಾಸ್ಟ್ ಟೈಮ್ ಒಂದು ಯಾವುದೋ ರೆವಲ್ಯೂಷನ್ ಚಾನಲಲ್ಲಿ. ಮೊದಲನೇದಾಗಿ ಗೋ ರಕ್ಷಣೆ ಅನ್ನೋದು ಇದೊಂದು ಧರ್ಮದ ಹೆಸರಲ್ಲಿ ನಮ್ಮ ಯುವಕರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಈ ಪುನೀತ್ ಕೆರೆಯಳ್ಳಿ ಮಾಡ್ತಾ ಇದ್ದಾನೆ. ಗೋ ರಕ್ಷಣೆ ಅನ್ನೋದನ್ನು ರಕ್ಷಣೆ ಮಾಡಬೇಕು, ಹೌದು. ಈಗ ಕೇಂದ್ರ ಸರ್ಕಾರ ಅದಕ್ಕೆ ಗೋಹತ್ಯೆ ನಿಷೇಧ ಮಾಡಿದೆ, ಓಕೆ. ನನ್ನ ಉದ್ದೇಶ ಇಷ್ಟೇ, ಗೋರಕ್ಷಣೆ ಅನ್ನೋದು ದಿನನಿತ್ಯ ಅದನ್ನು ಗಾಡಿಗಳನ್ನ ಅಡ್ಡ ಹಾಕೋದು. ರೈತರು ಈಗ ಸೇಲ್ ಮಾಡ್ತಾರೆ, ಯಾರಿಗೆ ಮುಸಲ್ಮಾನರಿಗೆ, ಅವ್ರು ಖರೀದಿ ಮಾಡ್ತಾರೆ. ಅದನ್ನು ಖರೀದಿ ಮಾಡಿ ಅವರು ತೊಗೊಂಡು ಹೋಗ್ತಾರೆ. ನನ್ನ ಉದ್ದೇಶ ಏನು, ಸರ್ಕಾರಕ್ಕೆ ಇವನು ದಿನನಿತ್ಯ ಫೇಸ್ಬುಕ್ಕಲ್ಲಿ ಬಂದು ಗಾಡಿಗಳನ್ನ ಅಡ್ಡ ಹಾಕಿ ಈ ನಾಟಕ ಮಾಡೋದನ್ನು ಬಿಟ್ಟು ಸೂಕ್ತವಾಗಿ ಕ್ರಮವನ್ನು ಜರುಗಿಸ್ಬೇಕು, ಸೂಕ್ತ ಕಾನೂನು ಮಾಡಬೇಕು. ಏನಾಗ್ತಾ ಇದೆ ಪಾಪ ನಮ್ಮ ಯುವಕರು, ಹಿಂದೂ ಯುವಕರು, ಈ ಗೋವನ್ನು, ನಮ್ಮ ಗೋಮಾತೆಯನ್ನು, ಆಸೆಯನ್ನು, ಇದ್ರ ಮೇಲೆ ಗೌರವದ ಮೇಲೆ ಪಾಪ ಅವರು ಹಿಡಿಯೋಕ್ಕಂತ ಹೋಗ್ತಾರೆ. ಪೊಲೀಸರು ಕೇಸ್ ಹಾಕ್ತಾರೆ, ಅಮಾಯಕರ ಮೇಲೆ ಕೇಸ್ ಆಗ್ತಾ ಇದೆ. ಇದರಿಂದ ಪಾಪ ಬಡ ಮಕ್ಕಳು, ಈಗ ನಮ್ಮ ಭಾಗದಲ್ಲಿ ಎಷ್ಟೋ ಯುವಕರು 5-6 ವರ್ಷದಿಂದ ಕೇಸ್ ಹಾಕೊಂಡು ಒಬ್ಬ ಕೋರ್ಟ್ಗೆ ಎಳಿತಾ ಇದ್ದಾರೆ. ಈಗ ಸಮಸ್ಯೆ ಆಗ್ತಾ ಇದೆ, ಅದು ಅಮಾಯಕ ಹಿಂದೂ ಯುವಕರಿಗೆ. ಈ ಕೆಲಸ ನಿಲ್ಲಿಸು. ನೀನು ನಿಜವಾಗ್ಲೂ ಗೋ ಮೇಲೆ ಪ್ರೀತಿ ಇದ್ರೆ, ಅಭಿಮಾನ ಇದ್ರೆ ಹೋಗು, ಒಂದು ಹೋರಾಟ ಮಾಡು, ಸೂಕ್ತ ಕಾನೂನು ಕ್ರಮವನ್ನು ತರ್ತಕ್ಕಂಥ ಕೆಲಸ ಮಾಡು. ಅದನ್ನ ಬಿಟ್ಟು ಫೇಸ್ಬುಕ್ಕಲ್ಲಿ ದಿನನಿತ್ಯ ಯಾಕೆ ನೀನು ಡಾಮರಾಟ ಆಡ್ತೀಯ ಅಂತ ನನ್ನ ಉದ್ದೇಶ ಇಷ್ಟೇ. ಅಲ್ಲ, ಪುನೀತ್ ಕೆರೆಯವ್ರು ಹೇಳುವಂಥದ್ದು ನಾನು ಗೋವನ ತಾಯಿ ಅಂತ ಪೂಜೆ ಮಾಡ್ತೀನಿ. BJP ಪಕ್ಷದವರು ಗೋಹತ್ಯೆ ನಿಷೇಧ ಕಾಯ್ದೆಯನ್ನು, ನಿಮ್ಮ ಪಕ್ಷದವರೇ ಅದನ್ನು ಕಾಯ್ದೆನ ಜಾರಿಗೆ ತಂದವರು. ಆದರೆ ಎಲ್ಲೂ ಸಹ ಆ ಕಾಯ್ದೆ ಜಾರಿಗೆ ಬಂದಿಲ್ಲ. ಇವತ್ತಿಗೂ ಸಹ ಕಸಾಯಿಖಾನೆಗಳು ಈ ಹೋಟೆಲ್ ರೀತಿ ಎಲ್ಲ ಕಡೆ ತಲೆ ಎತ್ಕೊಂಡಿದ್ದಾವೆ. ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಗೋವನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳೋಂಥದ್ದು ಕೆಲಸ ಪುನೀತ್ ಕೆರೆಯಳ್ಳಿ ಮಾಡ್ತಿದ್ದಾರೆ. ಸರ್, ಪುನೀತ್ ಕೆರೆಯಳ್ಳಿ ಸುಮಾರು ಒಂದು 10 ವರ್ಷ ಆಯ್ತಾ ಸರ್ ಗೋ ರಕ್ಷಣೆ ಮಾಡ್ತಾ ಇದ್ದು. ಇವನು ಚಾಲಕ ಇದ್ದ, ಯಾವುದೋ ಕಾರಲ್ಲಿ ಕೂತ್ಕೊಂಡು ಡ್ರೈವಿಂಗ್ ಮಾಡ್ಕೊಂಡು ಸಿದ್ದರಾಮಯ್ಯ ಬೈದು, ಕುಮಾರಸ್ವಾಮಿ ಬೈದು ಹೈಕ್ ಮಾಡ್ಕೊಂಡ, ಪಬ್ಲಿಸಿಟಿ ಮಾಡ್ಕೊಂಡ. ಈಗ ಇದೇ ಪುನೀತ್ ಕೆರೆಯಳ್ಳಿ ರಾಷ್ಟ್ರ ರಕ್ಷಣೆ ಅಂತ ಮಾಡ್ಕೊಂಡಿದ್ದ ಒಂದು ಸಂಘಟನೆ. ಸರ್, ಇವನ ನೇತೃತ್ವದಲ್ಲಿ ಒಂದಾದ್ರೂ ಗೋಶಾಲೆಯನ್ನ ಪ್ರಾರಂಭ ಮಾಡಿದ್ದಾನ. ಇವನ ನೇತೃತ್ವದಲ್ಲಿ ರಾಷ್ಟ್ರ ರಕ್ಷಣೆ ಪಡೆ ಅಂತ ಏನಿದೆಯಲ್ಲ, ಇವನ ನೇತೃತ್ವದಲ್ಲಿ ಒಂದಾದ್ರೂ ಗೋಶಾಲೆಯನ್ನ ಪ್ರಾರಂಭ ಮಾಡಿದ್ರೆ ತೋರಿಸಿ. ದುಡ್ಡಿಲ್ಲ ನಮ್ಮ ಹತ್ರ, ಫೋನ್ ಪೇ ಗೂಗಲ್ ಪೇ ಮುಖಾಂತರ ಹಣ ಹಾಕಿಸ್ಕೊಂತಾನೆ. ನಾನು ಸಂಘಟನೆ ಮಾಡೋದಕ್ಕೆ ದುಡ್ಡು ಬೇಕು. ಇದೇ ಫೋನ್ ಪೇ ಗೂಗಲ್ ಪೇ ಮುಖಾಂತರ ಹಣವನ್ನ ಗಾಂಧಿನಗರಲ್ಲಿರ್ತಕ್ಕಂಥ ನಾಗರಕಟ್ಟೆ ದೇವಸ್ಥಾನಕ್ಕೆ ಅಭಿವೃದ್ಧಿ ಮಾಡ್ತೀನಿ ನಾನು, ಸ್ವಚ್ಛಗೊಳಿಸ್ತೀನಿ ನಾನು ಅಂತ ಅಲ್ಲಿಂದ ಪ್ರಾರಂಭ ಮಾಡ್ದ. ಇವನಿಗೂ ನನಗೂ ಅವತ್ತಿಂದನೇ ಸುಮಾರು 4 ವರ್ಷದಿಂದನೇ ಪ್ರಾರಂಭ ಆಯಿತು.
ಈ ನಾಗರಕಟ್ಟೆ ದೇವಸ್ಥಾನದ ಮುಖಾಂತರ ಇವನು ಫೋನ್ ಪೇ ಗೂಗಲ್ ಪೇ ಮುಖಾಂತರ ಭಿಕ್ಷೆ ಬಿಡಕ್ಕೆ ಸ್ಟಾರ್ಟ್ ಮಾಡ್ದ. ಯಾವ ಹಿಂದೂ ಪರ ಹೋರಾಟಗಾರರು, ಎಷ್ಟೊಂದು ಸಂಘಟನೆಗಳಿದೆ, ಬಜರಂಗ ದಳ ಇದೆ, ಓಕೆನಾ, ಶಿವಸೇನೆ ಇದೆ, ಶ್ರೀರಾಮ್ ಸೇನೆ ಇದೆ, ಎಲ್ಲ ಸಂಘಟನೆ ದೊಡ್ಡ ದೊಡ್ಡ ಹಿಂದೂ ಹೋರಾಟಗಾರಿದ್ದಾರೆ. ಯಾರಾದ್ರೂ ಒಬ್ರು ಫೋನ್ ಪೇ ಗೂಗಲ್ ಪೇ ಮುಖಾಂತರ ಭಿಕ್ಷೆ ಬೇಡ್ತಾರೆ ಸರ್, ಆದ್ರೆ ಇವನು ಮಾಡ್ತಾನೆ. ಅಲ್ಲ, ಅವ್ರು ಹೇಳೋಂಥ ವಿಚಾರ ಏನು ಅಂತಂದ್ರೆ, ನನಗೆ ಸಂಘಟನೆ ಮಾಡೋದಕ್ಕೆ ಹಣ ಅವಶ್ಯಕತೆ ತುಂಬಾ ಇದೆ, ನಾನು ಯಾವುದೇ ಅವ್ರನ್ನ ಒತ್ತಾಯ ಮಾಡ್ತಾ ಇಲ್ಲ, ನಾನು ಹಿಂದುತ್ವವನ್ನ ಕಾಪಾಡ್ತಾ ಇದ್ದೀನಿ ಮತ್ತೆ ಗೋವನ್ನ ಕಾಪಾಡ್ತಾ ಇದೀವಿ, ಯಾರಾದ್ರೂ ಸಾಧ್ಯ ಆದ್ರೆ ನಂಗೆ ಬೆಂಬಲ ನೀಡಿ ಅಂತ ಕೇಳ್ತಾರೆ. ಯಾರು ಸರ್ ಇವನಿಗೆ ಹಿಂದುತ್ವ ಕಾಪಾಡಕ್ಕೆ ಹೇಳಿದ್ದು? ರಾಜ್ಯದಲ್ಲಿ ಇರ್ತಕ್ಕಂಥ ಹಿಂದೂಗಳು ಇವನಿಗೆ ಏನ್ ಬರೆದು ಕೊಟ್ಟಿದಾರ? ಕೇಸರಿ ಶಾಲೆ ಬರೆದು ಕೊಟ್ಟಿದಾರ? ನಾವೆಲ್ಲ ಹಿಂದೂಗಳು, ನಮ್ಮನ್ನು ಕಾಪಾಡಿ ಅಂತ ಹೇಳ್ಬಿಟ್ಟು ಇವನಿಗೆ ಬರೆದು ಕೊಟ್ಟಿದೀವ? ಅಲ್ಲ, ನಿಮ್ಮ ಪಕ್ಷದವರೇನೆ, ಬಿಜೆಪಿ ಪಕ್ಷದವರೇ, ನೀವೊಬ್ರು ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳಿದ್ರೆ, ಅದಕ್ಕೂ ಮುಂಚೆ ತಮ್ಗೊಂದು ಒಂದು ಅಧಿಕಾರವನ್ನ ಕೊಟ್ಟಿರ್ತಾರೆ, ತಾವು ಬೇಡ ಅಂತ ಹೇಳಿ ಇವತ್ತು ಸಾಮಾನ್ಯ ಕಾರ್ಯಕರ್ತ. ನಿಮ್ಮ ಪಕ್ಷದವರೇ ತಂದಂತ ಕೆಲಸ ಅದು ಗೋ ಹತ್ಯೆ ಕಾಯ್ದೆಯನ್ನ. ನಿಮ್ಮ ಪಕ್ಷದವರು ಕಾಯ್ದೆ ತಂದ ಮೇಲೆ ಅದಕ್ಕೆ ಬೇಕಾದಂತಹ ಅದಕ್ಕೊಂದು ವ್ಯವಸ್ಥೆಯನ್ನ ರೂಪಣೆ ಮಾಡಬೇಕಿತ್ತು, ಮಾಡಲ್ಲಿ ನಿಮ್ಮ ಬಿಜೆಪಿ ಪಕ್ಷ ಸೋಲ್ತು. ಗೋ ಹತ್ಯೆ ನಿಷೇಧ ಕಾಯ್ದೆ ತಂದ್ಬಿಟ್ಮೇಲೆ ಕೆಲವೊಂದು ಹೋಬಳಿ ಮಟ್ಟದಲ್ಲಿ ಅಥವಾ ಒಂದು ತಾಲೂಕು ಮಟ್ಟದಲ್ಲೋ ಒಂದು ಗೋ ಆಶ್ರಮವನ್ನ, ಗೋ ಶಾಲೆಯನ್ನ ನೀಡಿದ್ರೆ ಯಾವೊಬ್ಬ ರೈತನೂ ಸಹ ಕಸಾಯಿಖಾನೆಗಳಿಗೆ ಆ ಹಸುವನ್ನ ಮಾರಾಟವನ್ನ ಮಾಡ್ತಿರ್ಲಿಲ್ಲ. ಯಾವ ರೈತನೂ ಮಾಡಲ್ಲ, ಯಾಕಂದ್ರೆ ನಾನೊಬ್ಬ ರೈತನ ಮಗ, ಅದರಿಂದ ಒಂದು 10,000 ಬರುತ್ತೆ, 15,000 ಬರುತ್ತೆ, ಅದರಿಂದ ಬದುಕಬೇಕು ಅಂತ ಒಬ್ಬ ರೈತ ಯಾವುದೇ ಕಾರಣಕ್ಕೂ ಅನ್ಕೊಳ್ಳಲ್ಲ. ಅದಕ್ಕೆ ಒಂದು ಶಾಲೆನೋ ಅದು ಗೋ ಆಶ್ರಮನ ಮಾಡಿದ್ದೀರ ನೀವು, ಆ ಬಡಕಲು ಹಸುವನ್ನು ಅಥವಾ ಒಂದು ಹಸು ಕರು ಆಗ್ತು, ಗಂಡು ಕರು ಆಗ್ತು ಅಂದಾಗ ಅದು ಹಾಲು ಕುಡಿಯೋಷ್ಟು ಸಮಯ ಇಟ್ಕೊಂಡು ಅದಾದ್ಮೇಲೆ ಕೊಡೋಂಥ ಕೆಲಸವನ್ನ ಯಾರು ಮಾಡ್ತಾರೆ ರೈತರುಗಳು, ಆಶ್ರಮ ಬಿಡ್ತಾ ಇದ್ವಿ. ಸರಿ, ಈಗಾಗಲೇ ನಾನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಗೋ ಹತ್ಯೆ ನಿಷೇಧ ಮಾಡಿದರೆ ಕೇಂದ್ರ ಸರ್ಕಾರ, ಓಕೆ, ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರದ ಒಂದು ಬೆಂಬಲನೂ ಬೇಕಾಗುತ್ತೆ. ಗೋ ಹತ್ಯೆ ನಿಷೇಧ ಮಾಡೋದು ಅಷ್ಟು, ಯಾಕಂದ್ರೆ ರೈತರು ನೀವು ಹೇಳ್ದಂಗೆ ಈಗ ಬಡಕಾಗಿರ್ತಕ್ಕಂಥ ಗೋಗಳನ್ನ ಪಾಪ ಅವ್ರು ಎಲ್ಲಿ ಕೊಡಬೇಕು? ಈಗ 5,000ನೋ 10,000ನೋ ರೈತರಿಗೆ ಬೇಕಾಗಿರುತ್ತೆ ಕಷ್ಟಕ್ಕೆ. ಒಂದು ಹಸುವನ್ನ, ಒಂದು ಗೋವನ್ನ ಸಾಕಕ್ಕೆ ಎಷ್ಟು 2 ಹಸು ಸಾಕಕ್ಕೆ ಮಿನಿಮಮ್ ಒಬ್ರು ಬೇಕೇ ಬೇಕು. ಒಂದು ದಿನ ಅದನ್ನ ಮೇವು ಹಾಕೋದು, ಆಮೇಲೆ ನೀರು ಕುಡಿಸೋದು, ಅದಕ್ಕೆಲ್ಲ ವ್ಯವಸ್ಥಿತವಾಗಿ ನೋಡ್ಕೊಳ್ಳೋಕೆ ಬೇಕು. ಕೇಂದ್ರ ಸರ್ಕಾರ ಅಷ್ಟೆಲ್ಲ, ರಾಜ್ಯ ಸರ್ಕಾರನೂ ಕೈ ಜೋಡಿಸ್ಬೇಕು. ಯಾಕಂದ್ರೆ ರಾಜ್ಯ ಸರ್ಕಾರದವರು ಹಾಲು ಕುಡಿತಾರೆ, ಕೇಂದ್ರ ಸರ್ಕಾರದವರು ಹಾಲು ಕುಡಿತಾರೆ, ಮುಸಲ್ಮಾನರು ಹಾಲು ಕುಡಿತಾರೆ, ಹಿಂದೂಗಳು ಹಾಲು ಕುಡಿತಾರೆ. ಎಲ್ಲರೂ ಕೈ ಜೋಡಿಸಾಗ ಮಾತ್ರ ಸಾಧ್ಯ. ಕಾನೂನು ಪ್ರಕಾರ ಹೋಗಿ, ಯಾಕೆ ನೀವು ರೋಡಲ್ಲಿ ಈಗ ಟ್ರಾಫಿಕ್ ಪೊಲೀಸ್ ಅವ್ರು ಇದ್ದಾರೆ, ಟ್ರಾಫಿಕ್ ಪೊಲೀಸ್ ಅವ್ರ ಕೆಲಸ ಏನು? ಟ್ರಾಫಿಕ್ ಫೈನ್ ಹಾಕೋದು, ಸಿಗ್ನಲ್ ಜಂಪ್ ಆದ್ರೆ ಫೈನ್ ಹಾಕೋದು. ಸರ್, ಒಂದೊಂದು ಬೈಕ್ನು ಬಿಡಕ್ ಅಂದ್ರೆ ಸಿಗ್ನಲ್ ಜಂಪ್ ಆಗಿದ್ರು ಲಾಕ್ ಆಗ್ತಾರೆ, ಅಷ್ಟು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ. ಗೋಗಳ ವಿಷಯದಲ್ಲಿ ಯಾಕೆ ಇವರು ಅದನ್ನ ಸ್ಟ್ರಾಂಗ್ ಮಾಡಬಾರ್ದು? ರಾಜ್ಯ ಸರ್ಕಾರ ಸ್ಟ್ರಾಂಗ್ ಮಾಡ್ಬೋದಲ್ಲ. ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಗೋಗಳು ಸಾಕಾಟ ಆಗ್ತಾ ಇರುತ್ತೆ. ಯಾಕೆ ಇವರು ಆಕ್ಷನ್ ತಗೊಂತ ಇಲ್ಲ? ಹಾಗಾದ್ರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಮಾತ್ರ ಜವಾಬ್ದಾರಿನ ಇರೋದು. ಕೇಂದ್ರ ಸರ್ಕಾರ ಕಾನೂನು ಜಾರಿಗೆ ಮಾಡಿದೆ, ರಾಜ್ಯ ಸರ್ಕಾರದ ಜವಾಬ್ದಾರಿ ಅಷ್ಟೇ ಅಲ್ವಾ? ಅವಾಗ ಮಾತ್ರ ತಾನೇ ಗೋಹತ್ಯೆ ನಿಷೇಧ ಆಗಕ್ಕೆ ಸಾಧ್ಯ. ಅಂದ್ರೆ ಒಂದಿಷ್ಟು ರಾಜಕೀಯ ಪಕ್ಷಗಳು ಒಂದಿಷ್ಟು ಸಮುದಾಯಗಳ ಓಲೈಕೆಯನ್ನ ಮಾಡೋದ್ರಲ್ಲಿ ಎತ್ತಿದ ಕೈ. ಇದೇ ನೀವು ಬಿಜೆಪಿ ಪಕ್ಷದವರು ಒಬ್ಬ ಪುನೀತ್ ಕೆರೆಯಲ್ಲಿ ಅರೆಸ್ಟ್ ಆಯ್ತು ಅಂತಷ್ಟೇ ಒಬ್ಬ ವಿರೋಧ ಪಕ್ಷ ನಾಯಕ ಮತ್ತೆ ರಾಜ್ಯಾಧ್ಯಕ್ಷರು ಮತ್ತೆ ಕೆಲವು ಸಂಸದರು ಎಲ್ಲ ಬಂದು ಹೋರಾಟವನ್ನ ಮಾಡ್ತೀರಾ, ಆಡಳಿತ ಪಕ್ಷದ ವಿರುದ್ಧ ಧ್ವನಿ ಎತ್ತೀರಾ. ಇದೇ ನಿಮ್ಮ ಬಿಜೆಪಿ ಪಕ್ಷದವರು. ಅದೇ ಬಿಡದಿಲಿ 1000 ಜನ 1.5 ವರ್ಷದಿಂದ ಹೋರಾಟ ಮಾಡ್ತಿದ್ದಾರೆ. ಈ ರೈತ ನಿಮ್ಗೆ ಯಾರು ಕಣ್ಣು ಕಾಣಿಸ್ತಿಲ್ವಾ ಅಂತ. ಸರ್, ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ. ಪುನೀತ್ ಕೆರೆಹಳ್ಳಿ ಮೇಲೆ 2013ರಲ್ಲಿ ವೇಶ್ಯಾವಾಟಿಕೆ ಕೇಸ್ ಇದೆ ಸರ್. ಅವಾಗ ಆರ್ ಅಶೋಕ್ ಅವರು ಇದ್ರು ಹೋಮ್ ಮಿನಿಸ್ಟ್ರು. ಮತ್ತೆ ಕೊಲೆ ಆರೋಪಿ ಪುನೀತ್ ಕೆರೆಹಳ್ಳಿ ಇದ್ರೀಶ್ ಪಾಷಾ ಅಂತೇಳಿ, ಅದು ಯಾವಾಗ ನಮ್ಮ ಅರಗ ಜ್ಞಾನೇಂದ್ರ ಅವರು ಇದ್ದಾಗ. ಬಿಜೆಪಿ ಸರ್ಕಾರ ಇದ್ದಾಗಲೇ ಹೆಚ್ಚು ಪುನೀತ್ ಕೆರೆಹಳ್ಳಿ ಮೇಲೆ ಕೇಸ್ಗಳಾಗಿದೆ ಸರ್. ಇವ್ರೇನು ಬಿಂಬಿಸ್ತಾರೆ ಗೊತ್ತಾ? ಕಾಂಗ್ರೆಸ್ ಇದ್ದಾಗ ಕೇಸ್ ಮಾಡ್ತಾ ಇದ್ದಾರೆ, ಹಿಂದೂ ವಿರೋಧಿಗಳು, ಸುಳ್ಳು. ಬಿಜೆಪಿ ಇದ್ದಾಗಲೇ ಹೆಚ್ಚು ಕೇಸ್ಗಳು ಪುನೀತ್ ಕೆರೆಹಳ್ಳಿ ಮೇಲೆ ಆಗಿದೆ. ಆಮೇಲೆ ಇವ್ರ ಕೇಸ್ಗಳು ಹೆಂಗಂದ್ರೆ, ತನ್ನ ಬಿಲ್ಡಪ್ಗೋಸ್ಕರ ಅಮಾಯಕ ಹಿಂದೂ ಯುವಕರನ್ನ ಪ್ರಚೋದನೆ ಮಾಡಿ ತನ್ನ ಪಬ್ಲಿಸಿಟಿಗೋಸ್ಕರ ಸಣ್ಣ ಸಣ್ಣ ಕೇಸ್ ಹಾಕಿಸ್ಕೊಂಡು ಅವನು ಕೋರ್ಟ್ಗೆ ಹೋಗ್ಬಿಟ್ಟು, ಹೈಕೋರ್ಟ್ಗೆ ಹೋಗ್ಬಿಟ್ಟು, ಇಲ್ಲ ಬೇಲ್ ತಗೊಂಡು ಹೊರಗಡೆ ಬರ್ತಾನೆ, ಇಲ್ಲ ಹೈಕೋರ್ಟ್ ಹೋಗ್ಬಿಟ್ಟು ಸ್ಟೇ ಮಾಡ್ಕೊಂಡ್ಬರ್ತಾನೆ. ಇಷ್ಟೇ ಒಂದು ಕೆಲಸ. ಇವನು ಬೇಕಾಗಿರೋದು ಪಬ್ಲಿಸಿಟಿ ಅಷ್ಟೇ. ಇವನಿಗೆ ಧರ್ಮ ಗೋಹತ್ಯೆ ನಿಷೇಧ ಮಾಡಬೇಕಿಲ್ಲ. ಗೋಹತ್ಯೆ ನಿಷೇಧ ಮಾಡಲಾಗಿದ್ರೆ ಇವನು, ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀನಿ, ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀನಿ, ಪಶು ಸಂಗೋಪನೆ ಇಲಾಖೆಗೆ ಮನವಿ ಕೊಟ್ಟಿದ್ದೀನಿ, ಪ್ರತಿಯೊಂದು ಇಲಾಖೆಗೆ ಮನವಿ ಕೊಟ್ಟಿದ್ದೀನಿ ಸರ್. ನನ್ನ ಹತ್ರ ದಾಖಲಾತಿಗಳಿದೆ. ಇವನು ರಾಷ್ಟ್ರ ರಕ್ಷಣೆ ಪಡೆಯಲ್ಲಿ ಒಂದಾದ್ರೂ ಮನವಿ ಕೊಟ್ಟಿರ್ತಕ್ಕಂಥ ಒಂದು ಲೆಟರ್ ಇದೆ, ತೋರಿಸಿ ಸರ್ ನೀವು. ಯಾಕಂದ್ರೆ ಇವನು ಬೇಕಾಗಿಲ್ಲ, ಗೋಹತ್ಯೆ ನಿಷೇಧ ಆಗ್ಬಾರ್ದು ಇವನಿಗೆ. ಇವನ ಉದ್ದೇಶ ಏನು?
ಡೈಲಿ ಒಂದು ಹೊಟ್ಟೆಪಾಡಿ ಅದನ್ನ. ಸರ್ ಇನ್ನೊಂದು ಪ್ರಶ್ನೆ, ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ, ರಕ್ಷಣೆ ಮಾಡಿದ ಗೋಗಳು ಎಲ್ಲಿ ಹೋಗ್ತಾ ಇದೆ? ಒಂದು ಗೋಶಾಲೆಯನ್ನ ನಾವು ಮಾಡ್ಬೇಕಾದ್ರೆ 50ರಿಂದ 100 ಹಸುಗಳನ್ನ ಗೋಶಾಲೆಯಲ್ಲಿ ಇಡಬೇಕಾದ್ರೆ ಎಷ್ಟು ಮೇವು ಬೇಕು, ಎಷ್ಟು ನೀರು ಬೇಕು, ಅಲ್ಲಿ ಅದನ್ನ ಪಾಲನೆ ಮಾಡಕ್ಕೆ ಎಷ್ಟು ಜನಗಳು ಬೇಕು? ಅರ್ಥ ಇದೆಯಾ? ಎಲ್ಲಿ ಹೋಗ್ತಾ ಇದೆ? ಆಮೇಲೆ ಇನ್ನೊಂದು, ಇವನಿಗೆ ಮಾತ್ರ ಯಾಕೆ ಹಸುಗಳು ಸಾಗಾಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಾಹಿತಿ ಸಿಗುತ್ತೆ. ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗ್ಬೇಕು ಅಂತೇಳಿ ನನಗೆ ಈಗಾಗಲೇ ಪಶುಸಂಗೋಪನಾ ಇಲಾಖೆಗೆ ಕೊಟ್ಟಿದ್ದೇನೆ ದೂರನ್ನ. ಗೃಹ ಇಲಾಖೆ ಕೊಟ್ಟಿದ್ದೇನೆ, ಮಾನ್ಯ ಮುಖ್ಯಮಂತ್ರಿ ಸಚಿವರಿಗೂ ಇವ್ರಿಗೆ ಕಾರ್ಯದರ್ಶಿಗಳು ಕೊಟ್ಟಿದ್ದೇನೆ. ಎಲ್ಲಿದೆ ಸರ್? ಇವ್ರಿಗೆ ಮಾತ್ರ ಮಾಹಿತಿ ಸಿಗುತ್ತೆ. ಹೆಂಗೆ ಅದು? ಅಂದ್ರೆ ನೀವು ಯಾವುದೇ ರೀತಿ ವ್ಯಕ್ತಿ ವಿರೋಧಿ ಅಲ್ಲ? ಇಲ್ಲ 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 ಸರ್, ಅವ್ರ ಅಜೆಂಡಾ ವಿರೋಧಿ. ಅಜೆಂಡಾ ಅಂದ್ರೆ ಅವನ ಅಜೆಂಡಾ ಕರೆಕ್ಟ್ ಆಗಿದ್ರೆ ಮಾಡಿ, ಕಾನೂನು ಪ್ರಕಾರ ಒಂದು ಮನವಿ ಕೊಡು, ಹೋಗು ಹೋರಾಟ ಒಂದು ಮಾಡ್ಕೊಂಡಲ್ಲಿ ಇದು ಮಾಡು, ಗೋಹತ್ಯೆ ನಿಷೇಧ ಮಾಡು ಅಂತ ಹೇಳ್ಬಿಟ್ಟು. ಒಂದಾದ್ರೂ ಇವನು ಉಪ ಸತ್ಯಾಗ್ರಹ ಮಾಡಿದಾನ? ಗೋಹತ್ಯೆ ನಿಷೇಧ ಆಗ್ಬೇಕು ಅಂತ ಉಪ ಸತ್ಯಾಗ್ರಹ ಮಾಡಿದಾನೆ ಇವನು? ಯಾವ ನೀವು ಕೈ ಜೋಡಿಸ್ತೀರಾ? ಖಂಡಿತ. ಪುನೀತ್ ಕೆರೆಹಳ್ಳಿ ನಾಳೆ ಈಗ ಗೋಹತ್ಯೆ ನಿಷೇಧ ಆಗ್ಬೇಕು ಅಂತೇಳಿ ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ಳಿ, ನಾವು ಕೈ ಜೋಡಿಸ್ತೀವಿ. ಯಾವುದೇ ರೀತಿ ವೈಮನಸ್ಸು ಯಾವ್ದಿದೆ ಸರ್? ನಾವು ಹಿಂದೂ, ಅವನು ಹಿಂದೂ, ಪಕ್ಷ ಭೇದ ಮರೆತು ಇಲ್ಲಿ ಪಕ್ಷ ಕಾಂಗ್ರೆಸ್ ಸರ್, ಈ ಕಾಂಗ್ರೆಸ್ ಅವಲೇ ನಾವು ಕಾಂಗ್ರೆಸ್ ಅವ್ರಿಗೂ ಹಸು ಬೇಕು, ಬಿಜೆಪಿ ಅವ್ರಿಗೂ ಹಸು ಬೇಕು, ಎಲ್ರು ಹಾಲು ಕುಡಿತೀವಿ ತಾನೆ, ಎಲ್ರು ಕೈ ಜೋಡಿಸ್ಬೇಕಲ್ಲ. ಯಾಕೆ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಕೊಟ್ಟೆ ಆಗಿದ್ರೆ ಕೇಂದ್ರ ಸರ್ಕಾರಕ್ಕೆ ಯಾಕೆ ಮನವಿ ಕೊಟ್ಟೆ ನಾನು? ಇವ್ನು ಕೊಟ್ಟಿದ್ದಾನ? ಯಾವಾಗ ಈಗ ಒಂದ್ 2-3 ವರ್ಷದಿಂದ ಡ್ರಿಪ್ ಸತ್ಯಾಗ್ರಹ ಮಾಡಿದ್ದಲ್ಲ, ಡ್ರಿಪ್ ಹಾಕ್ಸ್ಕೊಂಡು ಉಪ ಸತ್ಯಾಗ್ರಹ ಮಾಡಿದ್ದ. ನಮ್ಗೆಲ್ಲ ಬಿಜೆಪಿ ನಾಯಕರು ಹೋಗಿ ಯೋಗಕ್ಷೇಮ ವಿಚಾರಿಸಿ ಹಣ್ಣು ಹಂಪಲ ಕೊಟ್ಬಿಟ್ಟು ಹಾಲು ಕೊಟ್ಬಿಟ್ಟು ಕುಡಿಸಿ ಬಂದ್ರಲ್ಲ, ಇದೇ ನಾಟಕ ಮಾಡೋದು ಇವನು. ಇವನು ಬೇಕಾಗಿರೋದು ಗೋಹತ್ಯೆ ನಿಷೇಧ ಅಲ್ಲ, ಇವನು ಬೇಕಾಗಿರೋದು ಪಬ್ಲಿಸಿಟಿ ಅಷ್ಟೇ ಸರ್. ಈಗ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹಿಡಿದ್ರು ಪುನೀತ್ ಕೆರಳಿ ಅವರು. ಸರ್ಕಾರದಲ್ಲಿರುವಂತಹ ಅಧಿಕಾರಿಗಳು ಮಾಡೋಂಥ ಕೆಲಸಗಳನ್ನ ಪುನೀತ್ ಕೆರಳಿ ಮಾಡಿದ್ರು ಅಂತ ಎಲ್ಲ ಕಡೆ ಪ್ರಶಂಸೆ ಬಂತು. ನೀವ್ಯಾಕೆ ಮಾಡ್ಲಿಲ್ಲ ಅದನ್ನ? ಸರ್ ಎಲ್ಲಾ ಕೆಲಸನು ನಾನೇ ಮಾಡ್ಬೇಕಂತಿಲ್ಲ, ಎಲ್ಲಾ ಕೆಲಸನು ಪುನೀತ್ ಕೆರಳಿನೇ ಮಾಡ್ಬೇಕಂತಿಲ್ಲ. ನನಗೆ ಯಾವ್ದ ಕಣ್ಣಿ ಕಾಣುತ್ತೋ, ನನಗೆ ಯಾವ ಶಕ್ತಿ ಇದೆಯೋ ನಾನು ಮಾಡ್ತೀನಿ. ಈಗ ನನಗೆ ಹಸುಗಳ ಮೇಲೆ ಅಭಿಮಾನ ಇದೆ, ಗೋಮಾತೆಯನ್ನ ನಾನು ದೇವರಂತ ಪೂಜಿಸ್ತೀನಿ, ರಾಜ್ಯ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀನಿ, ಕೇಂದ್ರ ಸರ್ಕಾರ ಮನವಿ ಕೊಟ್ಟಿದ್ದೀನಿ, ಎಲ್ಲ ಕೆಲಸ ನಾನೇ ಮಾಡಕ್ಕಾಗತ್ತೆ ಸರ್. ಈಗ ಪುನೀತ್ ಕೆರಳಿ ಗೋಶಾಲೆನ ಯಾವ್ದು ತರ ಒಂದೇ ಒಂದು ಶಾಲೆ ಸಹ ನಿರ್ಮಾಣ ಮಾಡಿಲ್ಲ. ಒಂದೇ ಒಂದು ಗೋಶಾಲೆ ನಿರ್ಮಾಣ ಮಾಡಿದ ನಾನು 10 ವರ್ಷದಿಂದ. ಸಂತೋಷ್ ರೆಡ್ಡಿ ಅವ್ರು ಮಾಡಿದಾರ? ನಾನು ಮಾಡ್ತಾ ಇದ್ದೀನಿಲ್ಲ. ಈಗ ನಾನು ಗೋ ಹತ್ಯೆ ನಿಷೇಧ ಮುಸಲ್ಮಾನರು ಮನವಿ ಮಾಡ್ತಾ ಇದ್ದೀನಿ, ಆಮೇಲೆ ರಾಜ್ಯ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀನಿ, ಅವೇರ್ನೆಸ್ ಮೂಡಿಸ್ತಾ ಇದ್ದೀನಿ. ದಯವಿಟ್ಟು ನಿಲ್ಸಿ, ಮುಸಲ್ಮಾನರ ಹತ್ರ ನಾವು ಪ್ರತಿ ಮನೆ ಮಸೀದಿಗೆ ಹೋಗಿದ್ದೀನಿ, ದಯವಿಟ್ಟು ನಿಲ್ಸಿ, ನೀವು ಖರೀದಿ ಮಾಡಿ ನಿಲ್ಸಿ. ಇದು ಸೇವೆ ಅಲ್ವಾ? ಗೋ ಸೇವೆ ಅಲ್ವಾ ಇದು? ದ್ವೇಷವನ್ನ ಬಿತ್ತೋಕ್ಕಿಂತ ಹೆಚ್ಚಾಗಿ ನೀವು ಮನವಿಯನ್ನ ಮಾಡಿ ಈ ರೀತಿ ಕಾನೂನಿದೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ, ದಯವಿಟ್ಟು ಬೆಳಗ್ಗೆ ಇದ್ರೆ ಮುಸಲ್ಮಾನರು ಬೈದ್ರೆ ಅವರು ದ್ವೇಷ ಹೆಚ್ಚಾಗತ್ತಾ ಕಡಿಮೆ ಆಗತ್ತಾ? ಅದನ್ನೇ ನೀವು ಹೋಗ್ಬಿಟ್ಟು ಮನವಿ ಮಾಡು, ನಿಲ್ಸಿ, ಖರೀದಿ ಮಾಡೋದು ನಿಲ್ಸಿ ಅಂತ ಹೇಳ್ಬಿಟ್ಟು. ಇದು ಸೇವೆ ತಾನೇ ಇದು ನಂದು. ಇಡೀ ನಮ್ಮ ಕರ್ನಾಟಕದಲ್ಲಿ ಮತ್ತೆ 1-2 ರಾಜ್ಯಗಳಲ್ಲಿ ಮುಸಲ್ಮಾನರು ಒಗ್ಗಟ್ಟಾಗಿ ಗೋವನ್ನ ರಾಷ್ಟ್ರ ಪ್ರಾಣಿ ಮಾಡಿ ಅಂತ ಮಾಡಿದ್ರು. ಇವತ್ತು ನಿಮ್ಮ ಪಕ್ಷ ರಾಷ್ಟ್ರೀಯ ಪಕ್ಷ ಕೇಂದ್ರ ಸರ್ಕಾರದಲ್ಲಿ ಇದೆ, ಮಾಡಿ ಮತ್ತೆ ರಾಷ್ಟ್ರ ಪ್ರಾಣಿಯಾಗಿ. ಸರ್ ಈಗಾಗಲೇ ನಾನು ಅವಾಗಲೇ ಹೇಳಿದೆ ನಿಮ್ಗೆ, ಎರಡೂ ಸರ್ಕಾರನೂ ಅಷ್ಟೇ ಮುಖ್ಯ. ಇಲ್ಲಿ ನಾನು ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀನಿ, ಬಿಜೆಪಿ ಕಾಂಗ್ರೆಸ್ ಅಂತ ಮಾತಾಡ್ತಾ ಇಲ್ಲ. ಎಲ್ಲರೂ ಹಾಲು ಕುಡಿತೀವಿ ಅಂತ ಅವಳೇ ಹೇಳಿದೆ ನಾನು. ಹೌದು. ನನ್ನ ಈ ಮುಸಲ್ಮಾನರು ಈಗ ಸ್ವತಃ ಪುನೀತ್ ಕೆರಳಿ ಡಿಸ್ಟಿಕ್ ಅಲ್ಲಿ ಹಾಸನದಲ್ಲಿ ರೈತರು ಮೊನ್ನೆ ಧರಣಿ ಮಾಡಿದ್ರು. ಬಾ ನೀನು ಖರೀದಿ ಮಾಡು, ನಮ್ಮ ರೈತರನ್ನ ಹಸುಗಳನ್ನ ತಗೊಂಡೋಗಿ ನೀನೇ ಸಾಕು ಅಂತ ಹೇಳ್ಬಿಟ್ಟು. ಇವನು ಸ್ವಂತ ಜಿಲ್ಲೆ ಇಲ್ಲ, ಇವನು ಹುಟ್ಟಿದ ಜಿಲ್ಲೆ ಇಲ್ಲ. ಏನ್ ಮಾಡೋದವನು? ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಬೇಕು ಸರ್ಕಾರ? ಸರ್ ಪರ್ಯಾಯ ವ್ಯವಸ್ಥೆ ಸೂಕ್ತ ಕಾನೂನು ಜಾರಿಗೆ ಆಗಬೇಕು. ಆಮೇಲೆ ನನ್ನ ಉದ್ದೇಶ ಅಷ್ಟೇ ಸರ್, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಅಮಾಯಕ ಹಿಂದೂ ಯುವಕರು ಏನಿದ್ದಾರೆ ಪಾಪ ಪ್ರಚೋದನೆ ಒಳಗಾಗಿ ಪಾಪ 15, 16, 25 ವರ್ಷದ ಒಳಗಡೆ ಹುಡುಗರು ಹೋಗ್ತಾರೆ. ಈಗ ನೀವು ಹಿಂದೂ ಹೋರಾಟಗಾರರು ನಮ್ಮ ಪುನೀತ್ ಕೆರಳಿ ಕರೆದಿದ್ರ ಅಂತ ಹೋಗ್ತಾರೆ, ಪಾಪ ಕೇಸ್ ಹಾಕಿಸ್ಕೊಂತವೆ. ಕೇಸ್ ಹಾಕಿಸ್ಕೊಂಡು FIR ಆದ್ಮೇಲೆ ಅವರು ತಂದೆ ತಾಯಿಗಳಿಗೂ ಬೇಜಾರಾಗುತ್ತೆ. ಪಾಪ ಗೊತ್ತಿರಲ್ಲ FIR ಅಂದ್ರೂ ಏನು ಗೊತ್ತಿರಲ್ಲ. ಕೋರ್ಟ್ ಹೋದಾಗ್ಲೇ ಅವ್ರಿಗೆ ಗೊತ್ತಾಗುತ್ತೆ ನಿಜಾಂಶ. ಯಾವಾಗ ಕೋರ್ಟ್ ಅಲ್ದಾಡ್ತಾರೋ, ಬೇಲು ಈ ತರ ಪೊಲೀಸ್ ಕೇಸ್ ಆದಾಗ ದುಡ್ಡಿರೋ ಜೇಬಲ್ಲಿ ಕಷ್ಟ ಆಗುತ್ತೆ. ಈ ಹಿಂದೂ ಯುವಕರನ್ನ ಕಾಪಾಡ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ ಸರ್. ಇದೇ ಬಿಜೆಪಿ ಸರ್ಕಾರ ಅಥವಾ ನಿಮ್ಮ ಸರ್ಕಾರದ ನಾಯಕರುಗಳು ಪುನೀತ್ ಕೆರಳಿ ಅರೆಸ್ಟ್ ಮಾಡ್ತು ಅಂತಂದ್ರೆ ಎಲ್ಲಾ ಮಾಧ್ಯಮದ ಮುಂದೆ ಬಂದು ಹೇಳಿಕೆ ಕೊಡ್ತಾರೆ. ಏನಂತ? ಪುನೀತ್ ಕೆರಳಿ ಮೇಲೆ ಕಾಂಗ್ರೆಸ್ ಸರ್ಕಾರ ದ್ವೇಷವನ್ನ ಸಾಧಿಸ್ತಿದೆ, ಇವತ್ತಿನ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿ ಆಗಿದ್ದಾವೆ, ಅಮಾಯಕ ಹಿಂದೂ ನಾಯಕ ಅಥವಾ ಅಮಾಯಕ ಗೋಹತ್ಯೆ ಏನೋ ಗೋರಕ್ಷಕ ಅರೆಸ್ಟ್ ಮಾಡೋದು ಅಂತ ಹೇಳ್ತಾರೆ. ಬಿಡದಿಲಿ 1.5 ವರ್ಷದಿಂದ ರೈತರು ಹೋರಾಟವನ್ನ ಮಾಡ್ತಿದ್ದಾರೆ. ನಿಮ್ಮ ಯಾವುದೇ ಒಬ್ಬ ನಾಯಕ ಹೋಗಿ ಉಪವಾಸ ಸತ್ಯಾಗ್ರಹ ಅಲ್ಲ, ರೈತರ ಪರ ನಿಂತ್ಕೊಂಡು
ಸರಿಸುಮಾರು ಒಂದು 2 ದಿನ ಕಂಟಿನ್ಯೂ ಆಗಿ ನಿರಂತರವಾಗಿ 2 ದಿನ ಯಾವ ನಾಯಕನೂ ಸಹ ಹೋರಾಟ ಮಾಡಲಿಲ್ಲ. ಅಲ್ಲಿ ಸರಿಸುಮಾರು 20-25 ಸಾವಿರ ಹಸುಗಳಿದಾವಂತೆ ಬಿಡದಿ ರೈತರ ಹತ್ರ. ಏನ್ ಇವಾಗ ಟೌನ್ಶಿಪ್ ಅನ್ನ ಮಾಡ್ತಾ ಇದ್ದಾರೆ, ಟೌನ್ಶಿಪ್ ಅಂಗೀಕಾರ ಆಗೇ ಬಿಡ್ತು ಅಂತಂದ್ರೆ ಅಲ್ಲಿ ಜನಗಳ ರೈತರ ಮಾತು 25 ಸಾವಿರ ಹಸುಗಳು ನಾವ್ ಯಾರು ಮಾರ್ಬೇಕು, ಯಾರು ತಗೋತಾರೆ ಮಾಡ್ತಾರೆ. ಅದು ಕಸಾಯಿಖಾನೆಗೆ ಹೋಗುತ್ತೋ ಅಥವಾ ಇನ್ನೊಬ್ಬ ಮನೆ ಸಾಕ್ತಾ ನನಗೆ ಗೊತ್ತಿಲ್ಲ. ನಾನು ಜಮೀನೇ ಕಿತ್ಕೊಂಡಿರೋ ಸರ್ಕಾರ ಅಂದ್ಮೇಲೆ ನಾನು ಯಾರು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಾರೆ. ಅದ್ರ ಮಧ್ಯೆ ಯಾಕೆ ನೀವು ಕಾಣಿಸಲ್ಲ? ಗೋಹತ್ಯೆ ರಕ್ಷಣೆ ಗೋ ರಕ್ಷಣೆ ಮಾಡಂತ ನೀವು ಸಂತೋಷ್ ರೆಡ್ಡಿ ಅವರು ಕಾಣಿಸಲ್ಲ, ಪುನೀತ್ ಕೇರಳಿ ಕಾಣಿಸಲ್ಲ. ಸರಿ, ಈಗಾಗಲೇ ನಾನು ಈ ಪುನೀತ್ ಕೇರಳಿ ವಿಷಯಕ್ಕೆ ಸಂಬಂಧ ಏನು ಪೊಲೀಸವರು ಪುನೀತ್ ಕೇರಳಿ ವಿರುದ್ಧವಾಗಿ ಕೇಸ್ ಹಾಕ್ತಾ ಇದ್ದಾರೆ ಅಂತ. ಈಗ ನನಗೆ ಮೊನ್ನೆ ಅವನು ಮುಸ್ಲಿಂ ಯುವಕರು ಅವನಿಗೆ ಕೊಲೆ ಬೆದರಿಕೆ ಬಂದಿದೆ ಅಂತ ಹೇಳ್ಬಿಟ್ಟು ಕಾಲ್ ರೆಕಾರ್ಡಿಂಗ್ ಎಲ್ಲ ಮಾಡ್ಕೊಂಡು ಅದರಲ್ಲಿ ನನ್ನ ಹೆಸರು ತಗೊಂಡು ನನ್ನ ಮೇಲೂ FIR ಮಾಡಿಸ್ತಾವ. ನನ್ನ ಮೇಲೆ ಏನಕ್ಕೆ FIR ಮಾಡ್ತಾರೆ ಸರ್? ಅವನು ಕೊಲೆ ಬೆದರಿಕೆ ಇದ್ರೆ ಇವನು ನಿಜವಾದ ಕೊಲೆ ಬೆದರಿಕೆ ಇದ್ರೆ ಮೊದಲು ದೂರ ಕೊಡ್ಬೇಕಿತ್ತು ಪೊಲೀಸ್ ಸ್ಟೇಷನ್ಗೆ. ಅದನ್ನ ಬಿಟ್ಟ 50 ಲಕ್ಷ ಸುಪಾರಿ ಕೊಟ್ಟಿದ್ದಾನೆ ಸಂತೋಷ್ ರೆಡ್ಡಿ, ನನ್ನನ್ನು ಕೊಲೆ ಮಾಡಿ. ಇವನು ಯಾರು 5,000 ರೂಪಾಯಿಗೂ ಬೆಲೆ ಬರಲ್ಲ. ಇವನು 50 ಲಕ್ಷ ಯಾರು ಕೊಡ್ತಾರೆ? ಕೊಲೆ ಬೆದರಿಕೆ ಇದ್ದಿದ್ರೆ ನಿಜವಾಗ್ಲು ಸರ್, ನಾನು ಆಗ್ಲೇ ಹೇಳಿದೆ, BJP ಸರ್ಕಾರ ಇದ್ದಾಗಲೇ ಹೆಚ್ಚು ಇವನ ಮೇಲೆ ಕೇಸ್ಗಳಿದೆ. ಕಾನೂನು ಎಲ್ರಿಗೂ ಒಂದೇ ಅಲ್ವ ಸರ್? ಪೊಲೀಸರು ನನ್ನ ತನಿಖೆ ಮಾಡಿದ್ರು, ನಾನು ಯಾವುದು ಎವಿಡೆನ್ಸ್ ಇಲ್ಲ, ಅವ್ನು ಕೊಟ್ಟಿರ್ತಕ್ಕಂಥ ದೂರಲ್ಲಿ ಯಾವುದು ಹುರುಳಿಲ್ಲ, ನಾನು ತನಿಖೆ ಮಾಡಿದ್ರು, ನನ್ನ ಕಳಿಸಿದ್ರು. ಅಂದ್ರೆ ನನ್ನ ಕೊಲೆ ಮಾಡೋದಕ್ಕೆ 50 ಲಕ್ಷ ಸುಪಾರಿ ಕೊಟ್ಟರು ಸಂತೋಷ್ ರೆಡ್ಡಿ ಅಂತ ಪೊಲೀಸ್ ಸ್ಟೇಷನ್ ಕೊಟ್ಟರದ ಅಥವಾ ಸುಮ್ಮನೆ ವಿಡಿಯೋ ಮಾಡಿ? FIR ಆಗಿದೆ ಸರ್, FIR ಆಗಿದೆ, FIR ಮಾಡಿದ್ದಾರೆ. ಈಗ ಅದನ್ನ ನಾನು ಸ್ಟೇಗೆ ಕೊಟ್ಟಿದ್ದೀವಿ ಆಲ್ರೆಡಿ. ನಾವು ಮತ್ತೆ 5ನೇ ತಾರೀಕು ನಾನು ಆಲ್ರೆಡಿ ಕಮಿಷನ್ ದೂರು ಕೊಟ್ಟಿದ್ದೆ. ಇವನು ಯಾವಾಗ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಅಲ್ಲಿ ಮುಸ್ಲಿಂ ಯುವಕರನ್ನ ಪ್ರಚೋದನೆ ಮಾಡಿ ರೆಕಾರ್ಡಿಂಗ್ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡೋದು, ಮಧ್ಯದಲ್ಲಿ ನನ್ನ ಹೆಸರು ತಗೊಂಡ್ಬಂದು ಆಗ್ಲೇ 5ನೇ ತಾರೀಕು ಜೂನ್ 5ನೇ ತಾರೀಕು ಕಮಿಷನರ್ಗೆ ದೂರು ಕೊಟ್ಬಿಟ್ಟೆ. ಅವನು ದೂರು ಕೊಟ್ಟಿದ್ದು 7ನೇ ತಾರೀಕು. ಪುನೀತ್ ಕೇರಳಿ ಇಷ್ಟೆಲ್ಲ ನೀವು ಆರೋಪ ಮಾಡಿದ್ರು ಸಹ ಪುನೀತ್ ಕೇರಳಿ ಹಿಂದ್ಗಡೆ ರಾಜ್ಯ ನಾಯಕರುಗಳಿದ್ದಾರೆ. ಸಂತೋಷ್ ರೆಡ್ಡಿ ನಾನು ಎಲ್ಲಾನು ಸಹ ನಾನು ಗೋ ರಕ್ಷಣೆಯನ್ನ ಮಾಡ್ತೀನಿ ಮತ್ತೆ ನನ್ನ ಧರ್ಮವನ್ನ ಕಾಪಾಡ್ತೀನಿ ಅಂತಂದ್ರೆ ನಿಮ್ಮ ಪರವಾಗಿ ಒಬ್ಬ ಕಾರ್ಪೊರೇಟರ್ ಸಹ ಧ್ವನಿ ಎತ್ತಲ್ಲ. ಇದೇ ಪುನೀತ್ ಕೇರಳಿ 10 ವರ್ಷದಿಂದ ಏನ್ ಮಾಡ್ತಾ ಇದ್ದ ಸರ್? ಕಾರಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದ. ಸಂತೋಷ್ ರೆಡ್ಡಿ ಇವತ್ತು ಸಾಮಾನ್ಯ ಒಬ್ಬ ಕಾರ್ಮಿಕ, ನಾನಷ್ಟೇ. ನಾನೇನು ಅವನ ಬಿಲ್ಡಪ್ಗೋಸ್ಕರ ನಾನು ಕೆಲಸ ಮಾಡ್ತಾ ಇಲ್ಲ. ಇವತ್ತು ನನ್ನ ಜೊತೆ ಯಾರಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಇದೇ 3 ವರ್ಷದಿಂದ ಧ್ವನಿ ಎತ್ಕೊಂಡ್ ಬಂದಿದ್ದೀನಿ. ಇವತ್ತು ನನ್ನ ಧ್ವನಿ ಜನರಿಗೆ ತಲುಪ್ತಾ ಇದೆ. ನಿಜವಾದ ಗೋ ಹತ್ಯೆ ಅಂದ್ರೆ ಗೋ ರಕ್ಷಣೆ ಅಂದ್ರೆ ಏನು, ಗೋ ರಕ್ಷಣೆ ವಿಷಯದಲ್ಲಿ ಗೋಲ್ಮಾಲ್ ನಡೀತಾ ಇದೆ ಅನ್ನೋದು ಪ್ರತಿ ಹಳ್ಳಿಗೂ ಇವತ್ತು ರಾಜ್ಯದ ಪ್ರತಿ ಮೂಲೆಗೂ ನನ್ನ ಧ್ವನಿ ತಲುಪಿದೆ. ನನಗೆ ಹಿಂದೆ ಯಾರಿದ್ದಾರೆ, ನನ್ನ MLA ಇದ್ದಾರೋ ಇಲ್ಲ ನನ್ನ ಪಕ್ಷದ ನಾಯಕರಿದ್ದಾರೋ ಅಂತ ನಾನು ಮಾಡ್ತಾ ಇಲ್ಲ ಸರ್. ನನ್ನ ಸ್ವಇಚ್ಛೆಯಿಂದ ನನ್ನ ಆತ್ಮತೃಪ್ತಿಗೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಮೇಲೆ ಹಲವಾರು FIRಗಳು ಸಹ ಆಗ್ತಿದ್ದಾವೆ. ಹೌದು. ಗೋ ರಕ್ಷಣೆ ಮಾಡಕ್ ಬಂದ್ರೆ ದುಡ್ಡು ಕೊಟ್ಟು ಮುಸಲ್ಮಾನರು ಕೇಳಿ ನಮಗೆ ಧಮಕಿ ಹಾಕ್ಸ್ತಾನೆ ಸಂತೋಷ್ ರೆಡ್ಡಿ ಅಂತ. ಸರ್, ಈಗ ಇದೇ ಪುನೀತ್ ಕೇರಳಿ 2025 ಜೂನ್ 1ನೇ ತಾರೀಕು ನೀನು ಫೋನ್ ಪೇ ಗೂಗಲ್ ಪೇ ಮುಖಾಂತರ ಹಣ ಹಾಕಿ ನಾನು ಲೆಕ್ಕ ಕೊಡಪ್ಪ ನೀನು ಅಂತ ಕೇಳಿದೆ ನಾನು. ಸರಿ, ಒಂದು ಟ್ರಸ್ಟ್ ಇದೆ ತಾನೆ, ಎಲ್ಲ ಅಮಾಯಕ ಹಿಂದೂಗಳು ದುಡ್ಡು ಹಾಕ್ತಾರೆ, ನೀನು ಮಾಹಿತಿ ಕೊಡು, ಎಷ್ಟು ಸಂಗ್ರಹ ಆಗಿದೆ ನಿನ್ನ ರಾಷ್ಟ್ರ ರಕ್ಷಣೆ ಪಣಿಗೆ, ಆ ಹಣ ಸಂಪೂರ್ಣ ಮಾಹಿತಿನ ಹಿಂದೂಗಳಿಗೆ ತಲುಪಿಸು ಅಂತ ಹೇಳ್ತೀನಿ. ನಿಮ್ಮ ಅಪ್ಪನ ಕೊಟ್ಟಿದ್ರೆ ಬಾರೋ ನೀನು ಗಂಡ್ಸಾಗಿದ್ರೆ ಅಂತಂದ. ಸರಿ ಆಯ್ತಪ್ಪ, ಡೇಟ್ ಫಿಕ್ಸ್ ಮಾಡಿ ಬರ್ತೀನಿ ಅಂದೆ. ಜೂನ್ 1ನೇ ತಾರೀಕು ಡೇಟ್ ಫಿಕ್ಸ್ ಆಯ್ತು ಸರ್. ಈಗ ನಾನು ಒಬ್ಬನೇ ಹೋಗ್ತೀನೋ ಇಲ್ಲ 4 ಜನ ಕರ್ಕೊಂಡು ಹೋಗ್ತೀನೋ ಇಲ್ಲ Z+ ಸೆಕ್ಯೂರಿಟಿ ತಗೊಂಡು ಹೋಗ್ತೀನೋ ಇಲ್ಲ ಆರ್ಮಿನೇ ಕರ್ಕೊಂಡು ಹೋಗ್ತೀನೋ, ಅದು ನನ್ನ ವೈಯಕ್ತಿಕ ವಿಚಾರ. ನನ್ನ ಸುರಕ್ಷತೆ ದೃಷ್ಟಿಯಿಂದ ನಾನು ಬಾಡಿಗಾರ್ಡ್ನ ಕರ್ಕೊಂಡು ಹೋದೆ ಜೂನ್ 1ನೇ ತಾರೀಕು. ಜೂನ್ 1ನೇ ತಾರೀಕು 10:30 ನಾನು ಅಲ್ಲಿದ್ದೀನಿ ಸರ್. ಇವನು ಮೇಲೆ ಕೂತಿದ್ದಾನೆ ಅವನ ಆಫೀಸಲ್ಲಿ. ಅವ್ರು ಹುಡುಗರನ್ನ ಬಿಟ್ಬಿಟ್ಟು ಕೆಳಗಡೆ ನಾನು ಅವಾಚ್ಯವಾಗಿ ಶಬ್ದಗಳಿಂದ ನನ್ನ ನಿಂದನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಆ ವಿಡಿಯೋಗಳು ನಿಮ್ಗೆ ಕಳಿಸ್ಕೊಡ್ತೀನಿ, ನೋಡಿರ್ತೀರ ನೀವು. ಇವು ನಿಜವಾಗ್ಲೂ ಸತ್ಯವಂತನಾಗಿದ್ರೆ ನನ್ನ ಕರೆದ್ಬಿಟ್ಟು ಈಗ ಬಂದಿದ್ದೀವಿ ನಿಮ್ಮ ಸ್ಟುಡಿಯೋ ಸರ್, ಬನ್ನಿ ಮಾತಾಡ್ಬೇಕು ಅಂತ ಹೇಳೋದು. ನಾನು ಬಂದೆ ಗೌರವವಾಗಿ. ಈಗ ನನ್ನ ಕರೆಸ್ಬಿಟ್ಟು ಅವಮಾನ ಮಾಡಿದ್ರೆ ಹೌದು ಹೌದು ಅದು ಅಸಾಧ್ಯ, ಅದು ಹಿಂದುತ್ವನ. ಅದು ಅಲ್ಲಿ ನನ್ನನ್ನು ಅಶ್ಲೀಲವಾಗಿ ಭಯ ಸ್ಟಾರ್ಟ್ ಮಾಡಿದ್ರು, ನನ್ನ ಕಾರ್ಗಳ ಮೇಲೆ ಹಲ್ಲೆ ಮಾಡಿದ್ರು, ಹೊಡೆದ್ರು ಗಾಜನ್ನ, ನನ್ನನ್ನು ಹಿಂದೂ ವಿರೋಧಿ ಅನ್ನೋ ಥರ ಟ್ರೀಟ್ ಮಾಡಿ ಮತ್ತೆ ನನ್ನ ವಿರುದ್ಧನೇ ಟ್ರೆಸ್ಪಾಸ್ ಕೇಸ್ ಮಾಡ್ದ. ನನ್ನ ವಿರುದ್ಧನೇ ಅದೇ ಬಸವಗುಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಟ್ರೆಸ್ಪಾಸ್. ಈಗ ನಿಮ್ಮ ಆಫೀಸಿಗೆ ಕರೆಸ್ಬಿಟ್ಟು ನಾನೇ ನಿಮ್ಮನ್ನ ಹಲ್ಲೆ ಮಾಡಿದೆ ಅಂತ ಟ್ರೆಸ್ಪಾಸ್ ಕೇಸ್ ಮಾಡಕ್ಕಾಗತ್ತಾ? ಶಿವನ್ ಮಾಡದ ಅವತ್ತು ಅವನೇ ಬರಕ್ ಹೇಳಿ ನನ್ನ ವಿರುದ್ಧನೇ FIR ಮಾಡಿಸ್ತಾ. ನಾನು ಹೈಕೋರ್ಟ್ಗೆ ಹೋಗಿ ಸ್ಟೇ ಮಾಡಿಸ್ತೆ ಅದನ್ನ. ಈ ತರ ಕೆಲಸ ಇವನ್ ಬರೀ ಕೆಟ್ಟ ಬುದ್ಧಿನೇ ಇರೋದು. ಇವನಿಗೆ ನಿಜವಾಗ್ಲೂ ಹಿಂದುತ್ವ ಸರಿ ಆಯ್ತು. ಈಗ ಗೋ ಮಾತೆಯನ್ನ ತಾಯಿ ಅಂತಾನೆ, ಭಾರತ್ ಮಾತನ್ನ ತಾಯಿ ಅಂತಾನೆ.
ಅವ್ನ ಕಮೆಂಟ್ಗಳು ಬಾಲಿ ಬರ್ತಕ್ಕಂತ ಶಬ್ದಗಳು ನೋಡಿದಿರಾ? ಮಾತೆತ್ತಿದ್ರೆ ಮಗ ಮಗ ಹುಟ್ಟಿದ್ಯಾ, ಮೆಜೆಸ್ಟಿಕ್ ಹುಟ್ಟಿದ್ಯಾ ನೀವು, ಈ ರೀತಿ ಹಿಂದುತ್ವನ ನಮ್ದು? ಅಲ್ಲಲ್ಲ, ಇವನು ಹಿಂದುತ್ವ ಹೋರಾಟಗಾರ ಆಗಿ ತಾಯಿಯಿಂದ ಅಂತಾನಲ್ಲ ಇವನು. ಇವ್ರ ತಾಯಿ ಮಾತ್ರ ಮುತ್ತೈದೆ ಗರ್ತಿ, ಇವ್ರ ಅಪ್ಪ ಮಾತ್ರ ಗಂಡ್ಸ, ನಾವೆಲ್ಲ ಮಕ್ಕಳ ಇಲ್ಲ ಬೇರೆಯವ್ರು ಹುಟ್ಟಿದೀವ? ಏನ್ ಸರ್ ಭಾಷೆ ಇದು? ಅದ್ ಅನಾಗರಿಕ. SLC ಪಾಸ್ ಆಗಿಲ್ಲ ಅವನು, ಬಿಡಿ. ಬುದ್ಧಿವಂತಿಕೆ ಗೌರವ ಕೊಡಕ್ಕೆ ವಿದ್ಯೆನೇ ಬೇಕಂತಿಲ್ಲ, ಸಂಸ್ಕಾರ ಮುಖ್ಯ. ಇವನು ಯಾವ ಸೀಮೆ ಹಿಂದೂ ಹೋರಾಟಗಾರ ಸರ್ ಇವನು? ಮಾತೆತ್ತಿರ ಮಗ, ಬೋಳಿ ಮಗ, ಹಲ್ಕ ಮಗ, ಈ ತರ ಮಾತಾಡ್ತಾನಲ್ಲ. ಅವ್ನು ವಿಡಿಯೋ ನೋಡಿ, ಈ ಕೆಟ್ಟ ಕೆಟ್ಟ ಪದಗಳಿಂದನೇ ಯುವಕರು ಹಾಳಾಗ್ತಾ ಇರೋದು. ಯುವಕರು ಏನಾಗ್ಬಿಟ್ಟಿದೆ, ಪ್ರಚೋದನೆ ಮಾಡಿ ಮಾಡಿ ಆ ಯುವಕರು ಬೇಗ ಸ್ಟಾರ್ಟ್ ಮಾಡ್ಬಿಟ್ಟವೆ. ನೀವು ಕಮೆಂಟ್ ನೋಡಿ ಕೆಳಗಡೆ, ಲೇ ಸಂತೋಷ್ ರೆಡ್ಡಿ ನೀನ್ ಎಷ್ಟು ಹುಟ್ಟಿದೀವ, ತುರ್ಕಾ, ನಿಮ್ಮಪ್ಪ ಮುಸ್ಲಿಮನೋ ಅಂತ ಕಮೆಂಟ್ ಮಾಡ್ತಾರೆ. ಎಲ್ಲಿ ಹೋಗ್ತಾ ಇದೆ ಸರ್ ಸಮಾಜ? ಪುನೀತ್ ಕೆರೆಹಳ್ಳಿನ ಬೈದ್ರೆ ನಾವು ಹಿಂದೂಗಳಲ್ಲ. ಅಲ್ಲ, ಪುನೀತ್ ಕೆರೆಹಳ್ಳಿ ನಾವು ಅವನ ಬಗ್ಗೆ ನಾವು ಹಿಂಗ್ ನೋಡಿ ಇವತ್ತು ನಿಮ್ ವಿಡಿಯೋ ಟೆಲಿಕಾಸ್ಟ್ ಆಗ್ಲಿ, ಕಮೆಂಟ್ಗಳು ನೋಡಿ ಹೆಂಗ್ ಬರುತ್ತೆ ಅಂತ ಹೊಲಸೋಸ್ ಬೈತಾರೆ. ಬರೀ ಕೆಟ್ಟ ಪದಗಳು. ಎಲ್ಲಿ ಹೋಗ್ತಾ ಇದೆ ನಮ್ಮ ಸಮಾಜ? ಅಮಾಯಕ ಯುವಕರು ಇವತ್ತು ಕೆಟ್ಟ ಈಗ ನಿಮ್ಗೂ ಚಿಕ್ಕ ಚಿಕ್ಕ ತಮ್ಮ ಇರ್ತಾರೆ, ಮಕ್ಳು ಇರ್ತಾರೆ, 15-16 ವರ್ಷ ಹುಡುಗರು ನೋಡ್ತಿರ್ತಾರೆ ಕಮೆಂಟ್ಸ್ಗಳನ್ನ. ಕಲಿಯಲ್ವಾ ಸರ್ ಶಬ್ದಗಳನ್ನ? ನಮಗ್ ಬೇಕಾಗಿರೋದು ದೇಶದ ಅಭಿವೃದ್ಧಿ, ಮೂಲಭೂತ ಸೌಕರ್ಯಗಳು, ಮತ್ತೆ ಆರೋಗ್ಯ, ನಮ್ಗೆ ಮೆಡಿಕಲ್ ಫೆಸಿಲಿಟಿ ಬೇಕು, ರಸ್ತೆಗಳು ಬೇಕು. ಇವನ್ ತರ ಬರೀ ಬೆಳಗ್ಗೆ ಬರೀ ಬೈಯೋದು, ಇವನಿಂದ ಕೆಟ್ಟ ಶಬ್ದನೇ ಕಲಿತಾ ಇದಾರೆ ಹೊರತು ಯುವಕರು ಹಿಂದುತ್ವ ಅಂತ ಕಲಿತಾ ಇಲ್ಲ. ನಿಮ್ಮ ವಿಡಿಯೋ ನಮ್ಮ ವಾಹಿನಿ ಟೆಲಿಕಾಸ್ಟ್ ಆದ್ರೂ ಸಹ ಕೆಟ್ಟ ಕೆಟ್ಟ ಕಮೆಂಟ್ ನೋಡಿ, ನಾವು ಕಮೆಂಟ್ ಗಂತೂ ನಮ್ಮ ವಾಹಿನಿ ಇದ್ರಲ್ಲ, ನಾವು ಇನ್ನ ಚರ್ಚೆ ಕರಿತೀವಿ ಪುನೀತ್ ಕೆರೆಹಳ್ಳಿನ ಬರ್ಲಿ ಚರ್ಚೆಗೆ ಅಂತ. ಅಂದ್ರೆ ನಮ್ಮಲ್ಲೂ ಸಹ ಕೆಲವೊಂದು ಮಾಹಿತಿಗಳಿದಾವೆ. ಗೋರಕ್ಷಣೆ ಮಾಡೋದಕ್ಕೆ ಗಾಡಿ ಅಡ್ಡ ಹಾಕಿ ಅಥವಾ ಶಿವಾಜಿನಗರದ ಗಾಡಿ ಅಡ್ಡ ಹಾಕಿ ತಾಕತ್ತಿರ ಗೋರಿಪಾಳ್ಯ ಬರೋದಲ್ಲ. ಎಷ್ಟೋ ಮಾರ್ಕೆಟ್ ಅಲ್ಲಿ ಮತ್ತೆ ಹಲವಾರು ಕೆರೆಗಳಲ್ಲಿ ನೀರಿಲ್ಲದೆ ಹಸುಗಳು ಸಾಯ್ತಾ ಇದಾವೆ. ಪ್ಲಾಸ್ಟಿಕ್ ಕವರ್ನ ತಿಂದು ಬೀದಿ ಬೀದಿಯಲ್ಲಿ ಹಸುಗಳು ಸಾಯ್ತಾ ಇದಾವೆ. ಅದನ್ನು ರಕ್ಷಣೆ ಮಾಡೋದು ಗೋರಕ್ಷಣೆ ಏನಲ್ವಾ? ಹೌದು. ಕೇವಲ ಒಂದು ಗಾಡಿ ಅಡ್ಡ ಹಾಕಿ ಅಥವಾ ಹಿಡಿದು ಏನೋ ಬೇಡ ಇವ್ನು ಇಷ್ಟೆಲ್ಲ ಮಾತಾಡ್ತಾನಲ್ಲ, ಮುಸಲ್ಮಾನರು ಹಂಗೆ ಜಿಹಾದಿಗಳು. ಇವತ್ತು ನಾನು ವೈಯಕ್ತಿಕವಾಗಿ ನಿಮ್ಮ ವಾಹಿನಿ ಮುಖಾಂತರ ನಾನು ಮನವಿ ಮಾಡ್ತೀನಿ, ಇದೇ ಗೌರಿಪಾಳ್ಯ, ಇದೇ ಶಿವಾಜಿನಗರ, ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಮುಸಲ್ಮಾನ ಮಸೀದಿಗಳಿಗೆ ಹೋಗೋಣ, ಬನ್ನಿ ಮನವಿ ಕೊಡೋಣ. ಗೋವನ್ನ ನೀವು ಖರೀದಿ ಮಾಡಬೇಡಿ. ನೀವು ರೆಡಿ ಇದ್ದೀರಾ? ನಾ ರೆಡಿ ಇದೀನಿ. ಜೊತೆಲಿ ಪುನೀತ್ ಕೆರೆಹಳ್ಳಿ ಬರ್ಲಿ, ಇನ್ನು ಸ್ಟ್ರಾಂಗ್ ಆಗಿ ಬರ್ಲಿ, ನನ್ನ ಜೊತೆ ಬರ್ಲಿ. ಎಲ್ಲಾ ಮುಸಲ್ಮಾನರಿಗೂ ಮನವಿ ಮಾಡ್ತೀನಿ ನಾನು. ಇವನು ಬರೀ ಮುಸಲ್ಮಾನ ಏರಿಯಾಕ್ ಹೋಗಕ್ಕೆ ಹೆದರ್ತಾನೆ. ಯಾಕೆ? ಅಲ್ಲ, ನೀವು ಬರೀ ಮನವಿ ಕೊಡ್ತೀರಾ ಅಥವಾ ಇದೇ ಮುಸಲ್ಮಾನರು ಗೋವನ್ನ ರಾಷ್ಟ್ರೀಯ ಪ್ರಾಣಿ ಮಾಡಿದ್ರೆ ಅವ್ರ ಜೊತೆ ನೀವು ಅಭಿಯಾನ ಮಾಡ್ತೀರಾ? ನಾನು ಈಗಾಗಲೇ ಮೊನ್ನೆ ಶಿವಾಜಿನಗರ ಗೌರಿಪಾಳ್ಯ ಅವ್ರ ಮಸೀದಿ, ಚಿಕ್ಕಪೇಟೆ ಮಸೀದಿ ಹೋಗಿ ನಾನು ಮನವಿ ಮಾಡಿದ್ದೇನೆ. ದಯವಿಟ್ಟು ಗೋವನ್ನ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡಬೇಕು, ನಮ್ಮ ಜೊತೆ ಕೈ ಜೋಡಿಸ್ಬೇಕು. ನನ್ನ ಸ್ವಂತ ಊರು ಹಾವೇರಿ ಜಿಲ್ಲೆಯಲ್ಲಿ ಮೊನ್ನೆ ಆಗಿದೆ ಸ್ಟ್ರೈಕು. ನಮ್ಮ ಜಿಲ್ಲೆಯಲ್ಲೇ, ನಾ ಸ್ವಂತ ಊರಲ್ಲಿ. ಇವನೆಲ್ಲಿ ಮಾಡಿದಾನೆ ಸ್ವಂತ ಊರಲ್ಲಿ, ಹಾವೇರಿ ಹಾಸನದಲ್ಲಿ? ಬರೀ ಕೇಳಿ ಇವನ್ಗೆ. ಇವ್ರು ಸುಮ್ಮನೆ ಫೇಸ್ಬುಕ್ ಅಲ್ಲಿ ಕೊಲೆ ಬೆದರಿಕೆ, ಅದು ಆಯ್ತಪ್ಪ, ಒಂದ್ 10 ಜನ ಕರ್ಕೊಂಡೇ ಬರ್ಲಿ, ಇವನು ಸೆಕ್ಯೂರಿಟಿ ತಗೊಂಡೇ ಬರ್ಲಿ. ಯಾರು ಇವತ್ತು ಯಾಕೆ ಕೊಲೆ ಮಾಡಕ್ಕಾಗತ್ತೆ ಸರ್? ಸುಮ್ನೆ ನಾನು ಅವನು ಬೈದ್ರೆ ಅವ್ರು ನನಗೆ ಬೈತಾರೆ, ನಾನು ಹೊಡೆದ್ರೆ ಅವ್ರು ಹೊಡಿತಾರೆ. ಸುಮ್ನೆ ಬೆಳಗ್ಗೆ ಎದ್ದು ಮುಸಲ್ಮಾನ ತುರುಕ್ರು ಅಂದ್ರೆ ಎಲ್ರಿಗೂ ಕೋಪ ಬರುತ್ತೆ. ಅದನ್ನ ಕಾನೂನು ಪ್ರಕಾರ ಮಾಡೋಣ ಬಾ. ನಿಂಗೆ ಅಷ್ಟು ಧೈರ್ಯ ಇದ್ರೆ ಎಲ್ಲಾ ಮಸೀದಿಗಳಿಗೆ ಹೋಗೋಣ ಬಾ, ಮನವಿ ಕೊಡೋಣ. ನಿನ್ನ ರಾಷ್ಟ್ರ ನಿಂದೇ ನೇತೃತ್ವ ಅಪ್ಪ, ನಾನು ನಿನ್ ಜೊತೆ ಬರ್ತೀನಿ, ಬಾ ಹೋಗೋಣ. ಸಾಧ್ಯನಾ ಇದು? ಇವನು ಬೇಕಾಗಿರೋದು ಚಾಲೆಂಜ್. ಇದು ಚಾಲೆಂಜ್ ಅನ್ನೋದಕ್ಕಿಂತ ಮನವಿ ಸರ್. ಅಲ್ಲ ಸರ್, ನಾನು ದೊಡ್ಡವನಲ್ಲ ಸರ್. ಪುನೀತ್ ಕೆರೆಹಳ್ಳಿಗೆ ಬಿಜೆಪಿ ನಾಯಕರ ಬೆಂಬಲ ಇದೆ. ನೀವ್ ಹೇಳ್ದಂಗೆ ಕಾರ್ಪೊರೇಟರ್, ನನಗೆ ಯಾರು ಕಾರ್ಪೊರೇಟರ್ ಗ್ರಾಮ ಪಂಚಾಯತಿ ಬೆಂಬಲ ಇಲ್ಲ ನನಗೆ. ನಾನೊಬ್ಬ ಅಮಾಯಕ ಕಾರ್ಮಿಕ ಅಷ್ಟೇ, ಮಾತಾಡೋದು ಹಿಂದೂ ವಿರೋಧಿ ಅಷ್ಟೇ. ಅವನ ಜೊತೆ ನಾನು ಅಭಿಯಾನ ಕೈ ಜೋಡಿಸ್ತೀನಿ. ಓಪನ್ ಚಾಲೆಂಜ್ ಮನವಿ. ಈ ವಿಡಿಯೋ ಮುಖಾಂತರ ಮನವಿಯನ್ನ ಕೊಡ್ತೀರಾ? ಖಂಡಿತವಾಗ್ಲೂ ಅವನಿಗೆ ದ್ವೇಷವನ್ನ ಬಿಟ್ಟು ಗೋಮಾತೆಯ ಮೇಲೆ ಅವನಿಗೆ ಅಭಿಮಾನ ಇದ್ರೆ, ಖಂಡಿತವಾಗ್ಲೂ ಗೋ ಹತ್ಯೆ ನಿಷೇಧ ಆಗ್ಬೇಕಂತ ಮನಸ್ಸಿದ್ರೆ ಬರಕ್ಕೆ ಅವನಿಗೆ ನಾನು ಹೋಗ್ತೀನಿ ಸರ್ ಅವನ ಜೊತೆಗೆ. ಇದು ನನ್ನ ಮನವಿ. ಈ ಎಲ್ಲಾ ಮುಸಲ್ಮಾನರು ಇವತ್ತು ಹಲವಾರು ಮುಸಲ್ಮಾನರು ಪುನೀತ್ ಕೆರೆಹಳ್ಳಿ ದ್ವೇಷ ಮಾಡ್ತಾರೆ ಅಂತ ಪುನೀತ್ ಕೆರೆಹಳ್ಳಿ ಬಿಂಬಿಸ್ತಾ ಇದಾರೆ. ಇದೇ ಮುಸಲ್ಮಾನರು ರಾಷ್ಟ್ರ ಪ್ರಾಣಿಯನ್ನ ಮಾಡಿ ಗೋವನ್ನ ಅಂತ ಹೇಳಿದ್ರು. ಇದೇ ಪುನೀತ್ ಕೆರೆಹಳ್ಳಿ ಒಂದು ಮಸೀದಿಗೆ ಹೋದ್ರೆ ಅಲ್ಲಿರಂತಹ ಅಲ್ಪಸಂಖ್ಯಾತರು ಪುನೀತ್ ಕೆರೆಹಳ್ಳಿಗೆ ಕೈ ಜೋಡಿಸ್ತಾರೆ. ಕೈ ಜೋಡಿಸಿ ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತ ಅವ್ರನ್ನು ಸಹ ಒಗ್ಗೂಡಿಸಿ ನಾನು ಮನವಿ ಮಾಡ್ತೀನಿ ಸರ್ ಅವ್ರಿಗೆ. ಪುನೀತ್ ಕೆರೆಹಳ್ಳಿ ಪರವಾಗಿ ನಾನು ಹೋಗ್ತೀನಿ. ಬಿಡಿ ದ್ವೇಷನ, ಅವನು ಮನುಷ್ಯನೇ,
ಅವನು ಹಾಲು ಕುಡಿದ್ರೆ ನೀವು ಹಾಲು ಕುಡಿತೀರಾ, ಬಿಡಿ ಮಾತಾಡೋದು ಬಿಡಿ, ಅವ್ನು ಮಾತಾಡಿರ್ಬೋದು, ಬನ್ನಿ ಕೈ ಜೋಡಿಸಿ ಅವನ ಜೊತೆಗೆ ಅಂತ ಹೇಳ್ತೀನಿ. ಅಷ್ಟೇ ಅಲ್ಲ, ಈಗ ನಮ್ಮ ಬಿಜೆಪಿ ನಾಯಕರು ಇದಾರಲ್ಲ, ಅವರು ಕೂಡ ಇದಕ್ಕೆ ಕೈ ಜೋಡಿಸ್ತಾರೆ ಗೋಹತ್ಯೆಗೆ ಸಂಬಂಧಪಟ್ಟಂತೆ. ಅದ್ರಲ್ಲಿ ಎರಡು ಮಾತಿಲ್ಲ. ನಿಮ್ಮ ಪಕ್ಷದಲ್ಲಿ ಮುಂದೆ ಸರ್ಕಾರ ಬಂತು ಅಂತಂದ್ರೆ ಖಂಡಿತವಾಗ್ಲೂ ಗೋಹತ್ಯೆ ನಿಷೇಧವನ್ನು ತಂದು ಪ್ರತಿ ಹೋಬಳಿಯಲ್ಲಿ ಗೋಶಾಲೆ ನಿರ್ಮಾಣ ಮಾಡ್ತಾರೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಮಾಡ್ತಾರ ಅಂತ? ಸರ್, ಈಗಾಗಲೇ ನಾನು ಮನವಿ ಕೂಡ ಮಾಡಿದ್ದೀನಿ. ನಾನು ನೀವು ಹೋಬಳಿ ಅಂತ ಹೇಳಿದ್ರಿ, ನಾನು ನಮ್ಮ ಹಿಂದುತ್ವ ಅಜೆಂಡಾ ಇಟ್ಕೊಂಡು ಪ್ರತಿ ಮಠಕ್ಕೊಂದು ಗೋಶಾಲೆ ಅಂತ ಮಾಡ್ತಾ ಇದ್ದೆ, ಹೇಳಿದ್ದೀನಿ, ನಾನು ಮನವಿ ಮಾಡಿದ್ದೀನಿ. ಅದರಲ್ಲಿ ಸಾಧಕ ಬಾಧಕಗಳು ಏನಿರುತ್ತೋ ಅಂತ ಹೇಳ್ಬಿಟ್ಟು ಮುಂದೆ ಗೊತ್ತಾಗುತ್ತೆ. ಪ್ರತಿ ಹೋಬಳಿ ಮಠದಲ್ಲಿ ಆಗ್ಬೇಕಾ, ಇಲ್ಲ ಈ ಮಠಕ್ಕೊಂದು ಗೋಶಾಲೆ ಆಗ್ಬೇಕಾ. ನನ್ನ ಇನ್ನೊಂದು ಉದ್ದೇಶ ಸರ್, ನನ್ನ ಉದ್ದೇಶ ನೀವು ಹೋಬಳಿ ಮಠದಲ್ಲಿ ಅಂತ ಹೇಳಿದ್ರಲ್ಲ, ಬಹಳ ಒಂದು ಉತ್ತಮ ಯೋಜನೆ ಇದು. ಯಾಕಂದ್ರೆ ಆ ಗೋಶಾಲೆ ಅಂತ ಮಾಡಿದ್ರೆ ಸರ್ಕಾರದ ಮುಜರಾಯಿ ಇಲಾಖೆಯಲ್ಲಿ ಬಂದಿರತಕ್ಕಂಥ ಹಣವನ್ನ ಗೋಶಾಲೆ ಕೊಡಿ ಅಂತ ನಾನು ಮನವಿ ಮಾಡಿದ್ದೀನಿ ಮನೆ. ಈಗ ಹಿಂದೂಗಳ ದುಡ್ಡು ಎಲ್ಲ ಹೋಗ್ತಾ ಇದೆ, ದೇವಸ್ಥಾನಗಳ ದುಡ್ಡು ಸರ್ಕಾರನೇ ತಗೊಂತಾ ಇದೆ. ಅದೇ ಮುಜರಾಯಿ ಹಣವನ್ನ, ಮುಜರಾಯಿ ಖಾತೆ ಹಣವನ್ನ ನಮ್ಮ ಗೋಶಾಲೆ ಕೊಡಿ. ಆಮೇಲೆ ಈಗ 100 ಹಸುಗಳು ಗೋಶಾಲೆ ಇದೆ ಅಂದ್ರೆ ಒಂದು 20 ರಿಂದ 50 ಜನಕ್ಕೆ ಯುವಕರಿಗೆ ಕೆಲಸ ಸಿಗುತ್ತಾ? ಆಸ್ ಪರ್ ಗೌರ್ಮೆಂಟ್ ವೇಜಸ್, ಆಸ್ ಪರ್ ಲೇಬರ್ ಲಾ 25 ರಿಂದ 30 ಸಾವಿರ ಹುಡುಗರಿಗೆ ಉದ್ಯೋಗ ಸಿಗುತ್ತೆ. ಒಂದು 50 ಹುಡುಗರಿಗೆ ಸರ್ ಒಂದು ಹೋಬಳಿ ಮಠದಲ್ಲಿ. ಇದನ್ನ ಯಾಕೆ ಮಾಡಬಾರ್ದು ಸರ್ ಇವರು? ಈ ಮನವಿ ಕೊಡಕ್ಕಾಗತ್ತೆ ಅವನಿಗೆ? ಇದು ಒಳ್ಳೆ ಯೋಚನೆ. ಇದು ಪರಿಹಾರ ಏನು ಹಂಗಂದ್ರೆ? ಸುಮ್ಮನೆ ಹೋಗೋದು, 4 ಕ್ಯಾಮ್ರಾ ಇಟ್ಕೊಳ್ಳೋದು, 4 ಹುಡುಗರನ್ನ ಮೊಬೈಲ್ ರೆಕಾರ್ಡ್ ಮಾಡೋದು, ಬಿಡಪ್ ಕೊಡೋದು, ಇದೇನಾ ಡೈಲಿ? ಎಷ್ಟು ದಿನ ಬಿಡಪ್ ಕೊಡ್ತೀರಾ ನೀವು? ರಜನಿಕಾಂತ್ ಅವ್ರ ಮೂವಿ ಎಲ್ಲ ಹಿಟ್ ಆಗ್ಬಿಡುತ್ತಾ? ಯಾವ್ದು ಒಂದ್ ಹಿಟ್ ಆಗುತ್ತೆ? ಡೈಲಿ ಬಿಡಪ್ ಕೊಡೋದೆ ಅಂದ್ರೆ ನಿಲ್ಸು ಬಿಲ್ಡಪ್ನ. ಬಾ ಅಭಿಯಾನ ಪ್ರಾರಂಭ ಮಾಡೋಣ, ಬಾ ಕಾನೂನು ಸೂಕ್ತ ಹೋರಾಟ ಮಾಡೋಣ, ಇದಕ್ಕೆ ಕೈ ಜೋಡಿಸು. ಸಂತೋಷ್ ರೆಡ್ಡಿ ಅವರು ಎಲ್ಲೂ ಪುಕ್ಸಟ್ಟೆ ಬಿಲ್ಡಪ್ ಅಂತ ತಗೊಳ್ಳಲ್ಲ ಸರ್. ನಾನು ಎಲ್ಲಿ ನಾನು ನೀವ್ ಹೇಳ್ದಂಗೆ ನೀವ್ ಹೇಳ್ಬಿಟ್ರಿ, ಅವಾಗ ನಿಮ್ಗೆ ಯಾರು ಸಪೋರ್ಟ್ ಇಲ್ಲ ಅಂತ ನೀವ್ ಹೇಳ್ಬಿಟ್ರಿ. ಎಲ್ಲಿ ಬಿಲ್ಡಪ್ ತಗೊಳ್ಳಲ್ಲ ಸರ್. ಯುವಕರು ಎಷ್ಟೊಂದು ಈ ಹಿಂದುತ್ವ ಅಜೆಂಡಾ ಮೇಲೆ ಒಂದು ಮಾನಸಿಕವಾಗಿ ಉದ್ರೇಕ ಆಗ್ಬಿಟ್ಟಿದ್ದಾರೆ ಅಂದ್ರೆ, ನಾನು ಏನ್ ಮಾತಾಡ್ತಾ ಇದ್ದೀನಿ ನಾನು ಪೂರ್ತಿ ನೋಡಲ್ಲ. ಪುನೀತ್ ಕೇಳಿ ಮಾತಾಡ್ತಾ ಇದ್ದಾನ, ಸಂತೋಷ್ ರೆಡ್ಡಿ ತುರ್ಕ ಕಮೆಂಟ್ ಆಗೇ ಬಿಡ್ತಾರೆ. ಆ ವಿಡಿಯೋ ಸ್ಪಷ್ಟವಾಗಿ ನೋಡೋದೇ ಇಲ್ಲ ಸರ್. ಕಂಟೆಂಟ್ ಏನಿದೆ ಅಂತ ಓದೋದಿಲ್ಲ ಹುಡುಗರು. ಮೇಲೆ ಕಂಟೆಂಟ್ ಏನಿದೆ ಅಂತ ಓದಲ್ಲ. ಅವನು ವಿರೋಧ ಮಾಡ್ತಾ ಇದ್ದಾನೆ, ಲೇ ನೀನು ತುರ್ಕ, ಕಾಂಗ್ರೆಸ್ ಏಜೆಂಟು ಅಂತ ಹಾಕೇ ಬಿಡ್ತಾರೆ. ಯಾವ ಮಟ್ಟಕ್ಕೆ ಹೋಗಿದೆ ನೋಡಿ ನಮ್ಮ ಯುವಕರ ಕಮೆಂಟ್. ನಿಜವಾಗ್ಲೂ ಪ್ರಾಣ ಭಯ ಇರೋದು ಯಾರಿಗೆ ಇವತ್ತು? ಪುನೀತ್ ಕೆರಳಿಗೆ, ಸಂತೋಷ್ ರೆಡ್ಡಿ. ನನಗೆ ಪ್ರಾಣ ಬೆದರಿಕೆ ಇದೆ. ಅವ್ರ ಹುಡುಗರೆ ಎಷ್ಟು ಜನ ನನಗೆ ಕಾಲ್ ಮಾಡ್ತಾರೆ, ಮೆಸೆಂಜರ್ ಎಷ್ಟು ಬರ್ತಾ ಗೊತ್ತಾ? ಗ್ರೂಪ್ ಕಾಲ್ ಮಾಡ್ಕೊಂಡು, ವಾಟ್ಸಪ್ ಗ್ರೂಪ್ ಕಾಲ್ ಮಾಡ್ಕೊಂಡು ನನಗೆ ಕಾಲ್ ಮಾಡ್ತಾರೆ. ಮಗನೇ ಲೋ ಫಾರ್ ಮಗನೇ, ಇದೆಲ್ಲ ಪ್ರಸಾರ ಮಾಡಬಾರ್ದು. ಬಟ್ ನಾನು ಹೇಳ್ತಾ ಇರೋದು ಅಷ್ಟ್ರ ಮಟ್ಟಿಗೆ ನಾನೇ ಹೇಳಿದ್ದೀನಲ್ಲ, ಅವನಿಗಿಂತ ಪ್ರಾಣ ಬೇರೆ ನನಗೆ ಇದೆ. ಯಾಕಂದ್ರೆ ಇವರು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾರೆ ನನ್ನ ವಿರುದ್ಧ. ಯಾಕಂದ್ರೆ ನಾನು ಈಗ ಸಮಾಜಕ್ಕೆ ಸಂದೇಶ ಕೊಡ್ತಾ ಇದ್ದೀನಲ್ಲ, ಅವೇರ್ನೆಸ್ ಮೂಡಿಸ್ತಾ ಇದ್ದೀನಲ್ಲ ಸರ್. ಎಜುಕೇಟೆಡ್ ಆಗ್ಬೇಕು ಸರ್ ಸಮಾಜ. ದ್ವೇಷದಿಂದ ನಾವು ಏನಾದ್ರೂ ಸಾಧನೆ ಮಾಡಕ್ಕೆ? ಇವು ಸ್ಕೂಲ್ಗಳಲ್ಲಿ ನನಗೆ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಒಳ್ಳೇದ ಹೇಳ್ಕೊಡ್ತಾರ, ಇಲ್ಲ ನಿಮ್ಗೆ ಬೈಬಲ್ ಹೇಳ್ಕೊಡ್ತಾರ? ಆತರ ಎಜುಕೇಟ್ ಮಾಡ್ಲಿ ಇವನು. ಅದನ್ನ ಬಿಟ್ಬಿಟ್ಟು ಬರೀ ಇವತ್ತು ನೋಡಿ, ಇವತ್ತು ಬೇಲ್ ಏನಿದೆ ಅವನಿಗೆ, ಇವತ್ತು ಬಂದ್ಮೇಲೆ ನೋಡಿ ಅದು ಏನಾದ್ರು ಬೇಲ್ ಆಗ್ಬಿಟ್ರೆ, ಓ ಹುಲಿ ಸಿಂಹ, ನಮ್ಮ ಪುನೀತ್ ಕೆರೆಹಳ್ಳಿ ಸಿಂಹ ಹುಲಿ ಅಂತೇಳಿ ಬಿಲ್ಡಪ್ ಕೊಡೋದು. ಮುಗಿತಿನ್ನು ಇನ್ನು 1 ವಾರ ಅದನ್ನೇ ಓಡಿಸೋದು. ಇನ್ನೊಂದು ಸ್ಟ್ರಾಟಜಿ ಅವನಿಗೆ ಯಾವಾಗ ನೆಗೆಟಿವ್ ಆಗಿರುತ್ತಲ್ಲ, ಅವಾಗ ಇಮಿಡಿಯೇಟ್ ಆಗಿ ಒಂದು ಗೋ ರಕ್ಷಣೆ ಅಂತ ಒಂದು ವಿಡಿಯೋ ಬಿಟ್ಬಿಡ್ತಾನೆ ಮ್ಯಾಚ್ ಮಾಡ್ಕೊಳ್ಳಿಕ್ಕೆ. ಈ ತರ ಒಂದು ಸ್ಟ್ರಾಟಜಿ ಒಂದು 5-6 ಹುಡುಗರು ಮಾಡ್ಕೊಂಡಿದ್ದಾನೆ. ನಿಮ್ದೇನಿದೆ ಸ್ಟುಡಿಯೋ, ನಿಮ್ಗೆ ಸೂಪರ್ ಆಗಿ ಎಡಿಟ್ ಮಾಡ್ತಾನೆ ಅವನು. ಒಂದೊಂದು ಕಂಟೆಂಟು ಆಡಿಯೋಗಳು ಮಿಸ್ ಮ್ಯಾಚ್ ಆಗದಂಗೆ ಮಾಡ್ತಾನೆ. ಆ ತರ ಎಡಿಟಿಂಗ್ ನಂಬರ್ 1 ಎಡಿಟಿಂಗ್ ಇವತ್ತು ಕರ್ನಾಟಕದಲ್ಲಿ. ಅವನು ನಂಬರ್ 1 ಬಿಲ್ಡಪ್ ಅಂದ್ರೆ ಅವನೇ. ರಾಜ್ಯ ಪ್ರಶಸ್ತಿ ಅಲ್ಲ, ರಾಷ್ಟ್ರ ಪ್ರಶಸ್ತಿನೇ ಕೊಡ್ಬೇಕು ಅವನಿಗೆ. ನೀವು ಅವಾಗಲೇ MLA ಅಲ್ಲ, ಮುಖ್ಯಮಂತ್ರಿನೇ ಆಗ್ಬೇಕು ಇವನು. ಆ ಮಟ್ಟಕ್ಕೆ ಡ್ರಾಮಾ ಮಾಡ್ತಾನೆ. ಅಲ್ಲ, ಹಂಗಿರೋದಕ್ಕೆ ನಿಮ್ಮ ಪಕ್ಷದ ನಾಯಕರು ಬೆಂಬಲವ ನಿಂತವ್ರೆ ಡ್ರಾಮಾಗೆ. ಈಗ ರಾಜ್ಯಕ್ಕೆ ಏನು ಡ್ರಾಮಾ ಮಾಡದೆ ನಾನು ಹಿಂದುತ್ವ ರಕ್ಷಣೆ ಮಾಡ್ತೀನಿ, ಗೋ ರಕ್ಷಣೆನ ಮಾಡ್ತೀನಿ ಅಂತ ನೀವು ಮನೇಲಿ ಕೂತ್ಕೊಂಡು ಮಸೀದಿಗೆ ಹೋಗಿ ಮನವಿ ಕೊಟ್ರೆ ಕಾನೂನು ಪ್ರಕಾರ ಹೋಗೋದು ಬೇಕಾಗಿಲ್ಲ. ಈಗ ನಾನು ಒಂದು ಮನವಿ ಕೊಡ್ತೀನಿ RTI ನಲ್ಲಿ, ರಕ್ಷಣೆ ಮಾಡಿದ ಹಸುಗಳಲ್ಲಿ ಪಶು ಸಂಗೋಪನೆ ಇಲಾಖೆ ಮನವಿ ಕೊಡ್ತೀನಿ. ಅದು ಬರೋಕೆ ಎಷ್ಟು ತಿಂಗಳು ಬೇಕು ಸರ್? ಆಸ್ ಪರ್ ರೂಲ್ಸ್ 30 ದಿನದಲ್ಲಿ ಬರಬೇಕು. 45 ಡೇಸ್
30 to 45 ಡೇಸ್. ಅಲ್ಲಿವರೆಗೂ ನಾನು ಸುಮ್ಮನೆ ನಾನು ಕಾನೂನು ಪ್ರಕಾರ ಕೊಟ್ಟು ಕೂತ್ಕೊಂಡ್ಬಿಟ್ಟಿದ್ದೀನಿ. ಅದು ನಾನು ಬಿಲ್ಡಪ್ ಕೊಡೋಕ್ಕಾಗತ್ತಾ? ಡೈಲಿ ನಾನು ಕೊಟ್ಟಿದ್ದೀನಿ, ನಾನು ಮಾಡ್ತಾ ಇದ್ದೀನಿ, ನಾನು ಬಿಲ್ಡಪ್ ಕೊಡೋಕ್ಕಾಗತ್ತಾ ಸರ್? ಕಾನೂನು ಪ್ರಕಾರ ಹೋದಾಗಲೇ ಅದು ಇಂಪ್ಲಿಮೆಂಟ್ ಆಗತ್ತೆ ಸರ್. ವಿತೌಟ್ ಈಗ ನೀವು ಕಾನೂನು ಇಂಪ್ಲಿಮೆಂಟ್ ಮಾಡಕ್ಕೆ ಸಾಧ್ಯನಾ? ನೀವು ಸಹ ರಕ್ಷಣೆ ಮಾಡ್ತಾ ಇದ್ದೀರಾ, ಅದು ಕಾನೂನು ಪರವಾಗಿ ಕಾನೂನು ಮುಖಾಂತರ ಎಲ್ಲಿ ಮನವಿ ಕೂಡ ಸರ್, ನಾನು ಯುವಕರಿಗೆ ಅವೇರ್ನೆಸ್ ಕೊಡ್ತಾ ಇಲ್ವಾ? ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡ್ತಾ ಇಲ್ವಾ? ನಾನೇನು ಹೋಗ್ಬಿಟ್ಟು ಅಲ್ಲಿ ಒಂಥರ ಉಪಸತ್ಯಾಗ್ರಹ ಕೂತ್ಕೊಂಡು ಡ್ರಿಪ್ಸ್ ಹಾಕಿಸ್ಕೊಂಡು ಉಪಸತ್ಯಾಗ್ರಹ ಮಾಡಿದಿನಾ? ನಾನು ಕಾನೂನು ಪ್ರಕಾರ ಎಜುಕೇಟೆಡ್ ಸರ್. ನಾನು ನಮ್ಮ ಸಮಾಜ ಇವತ್ತು ಬೇರೆ ಬೇರೆ ದೇಶಗಳು ಯಾವ ಮಟ್ಟದಲ್ಲಿದೆ, ಟೆಕ್ನಾಲಜಿಲಾಗ್ಲಿ ಉದ್ಯೋಗದಲ್ಲಾಗ್ಲಿ, ನಾವು ಇನ್ನೂ ಒಂದು RTI ಹಾಕಿದ್ರೆ 30 to 45 ಡೇಸ್ ಬೇಕು RTI ರಿಪ್ಲೈ ಬರೋಕ್ಕೆ. ಅದನ್ನ ಇಂಪ್ಲಿಮೆಂಟ್ ಮಾಡಿ ಸರ್. ಸರಿ, ಈಗ ಗೋವನ್ನ ರಕ್ಷಣೆ ನನ್ನ ಇನ್ನೊಂದು ಇವನು ರಕ್ಷಣೆ ಮಾಡಿದ ಗೋಗಳ ಸಂಖ್ಯೆ, ಪ್ರತಿ ಗೋಗೂ ಒಂದು ನಂಬರ್ ಕೊಡು. ಪಶುಸಂಗೋಪನೆ ಇಲಾಖೆ ರೂಲ್ಸ್ ಪ್ರಕಾರ ಏನ್ ಹೇಳುತ್ತೆ, ಪ್ರತಿ 3 ತಿಂಗಳಿಗೊಂದ್ಸತಿ ಆ ಗೋಗಳ ಆರೋಗ್ಯ ತಪಾಸಣೆ ಆಗ್ಬೇಕು. ಆ ಗೋಗಳು ಎಲ್ಲಿದೆ, ಆ ಗೋಶಾಲೆಯಲ್ಲಿ ಕರೆಕ್ಟ್ ಆಗಿದೆಯಾ ಅಂತ ಯಾವುದು ಮಾಹಿತಿ ಇಲ್ಲ ಸರ್. ಎಲ್ಲಿವರೆಗೂ ನಾನು ಇವನಿಗೆ ವಿರೋಧ ಮಾಡಿದ್ದಿಲ್ಲೋ ಅಲ್ಲಿವರೆಗೂ ಒಂದ್ ದಿವಸ ಇವನು ಗೋಗಳು ಎಲ್ಲಿದೆ ಅಂತ ತೋರಿಸಿದ್ದಿಲ್ಲ, ಒಂದ್ಲೇ ರಕ್ಷಣೆ ಮಾಡಿದ್ವಿ ಅಂತ ಹೇಳ್ದ. ಯಾವಾಗ ನಾನು ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ, ಹೌದಲ್ವಾ ಸಂತೋಷ್ ಶೆಟ್ಟಿ ಹತ್ರ ನಿಜ ಇದೆ, ರಕ್ಷಣೆ ಮಾಡಿದ್ವಿ ಗೋಗಳು ಇಲ್ಲಿ ಅಂದಾಗ ಅವ್ರೆಲ್ಲ ಶಿಷ್ಯಂದ್ರು, ನೋಡು ಸಂತೋಷ್ ಶೆಟ್ಟಿ ಬೋಳಿ ಮಗನೇ ಇಲ್ಲಿದೆ ನೋಡು ರಕ್ಷಣೆ ಮಾಡಿದ ಗೋಗಳು ಅಂತ ಹೇಳ್ಬಿಟ್ಟು ಯಾವ್ದೋ ಒಂದು 4-5 ಗೋಶಾಲೆ ತೋರಿಸಿದ್ರು. ಯಾಕೆ ಇಲ್ಲಿವರೆಗೂ ತೋರಿಸಿದ್ದಲ್ಲ ಇವರು? ಅಮಾಯಕ ಹಿಂದೂಗಳಿಗೆ ವಂಚನೆ ಮಾಡದಂಗಲ್ವಾ? ಇವ್ ನಿಜವಾಗ್ಲೂ ರಕ್ಷಣೆ ಮಾಡಿದ ಗೋಗಳು ಎಲ್ಲಪ್ಪ, ಯಾಕೆ ತೋರಿಸಿಲ್ಲ? ಸಂತೋಷ್ ಶೆಟ್ಟಿ ಕ್ವಶನ್ ಮಾಡೋವರೆಗೂ ಇವನಿಗೆ ಬೇಕಿತ್ತ ತೋರ್ಸಕ್ಕೆ? ಇದೇ ನಾಗರಕಟ್ಟೆ ದೇವಸ್ಥಾನ ಆಗಿರುತ್ತಲ್ಲ, ಈಗ ಅವ್ನು ಮೊನ್ನೆ FIR ಆಯ್ತು, ಜೈಲ್ಗೆ ಹೋದ, ಅವ್ರ ಶಿಷ್ಯಂದ್ರ ಹೋಗ್ಬಿಟ್ಟು ಭಜನೆ ಮಾಡ್ತಾವ್ರೆ. ಯಾವಾಗ ಇವನಿಗೆ FIR ಆಗುತ್ತೋ ಅವಾಗ ನಾಗರಕಟ್ಟೆ ನೆನಪಾಗುತ್ತೆ. ಅಲ್ಲಿ ಸ್ವಚ್ಛ ಮಾಡಲ್ಲ ಅಂತ ನಾನು ಒಂದು ಲೈವ್ ಮಾಡಿದೆ, ಸ್ವಚ್ಛ ಕ್ಲೀನ್ ಮಾಡ್ರು, ನಾಗರಕಟ್ಟೆ ಸಿಕ್ಕೊಂಡು ಮುಂದೆ ಬಂದಿದ್ದೀರಾ ಅಂತ. ಅದನ್ನ ಕ್ಲೀನ್ ಮಾಡ್ಬಿಟ್ಟು ಮತ್ತೆ ಸಂತೋಷ್ ಶೆಟ್ಟಿ ಮಾಡಿದ್ವಿ ನೋಡು, ನೀವೇನು ವಿಡಿಯೋಲಿ ಹೇಳ್ತೀರಾ ಅದನ್ನ ಮಾಡ್ತಾರೆ. ಕ್ಲೀನ್ ಮಾಡಿದ್ರೆ ಇಷ್ಟೆಲ್ಲ ಸತ್ಯ ಇಲ್ಲದೆ ಸದನದಲ್ಲಿ ಪುನೀತ್ ಕೆರಳಿ ಬಗ್ಗೆ ಚರ್ಚೆ ಆಗುತ್ತಾ ಅಂತ ಸರ್? ಎಲ್ಲಾ ಪಕ್ಷದವ್ರಿಗೂ ಒಬ್ಬೊಬ್ರು ಹೋರಾಟಗಾರರು ಬೇಕೇ ಬೇಕು, ಪಾಸಿಟಿವ್ ಆರ್ ನೆಗೆಟಿವ್. ಈಗ ಸಂತೋಷ್ ಶೆಟ್ಟಿ ಮಾತಾಡ್ತಾ ಇದ್ದಾನಂದ್ರೆ ಸಂತೋಷ್ ಶೆಟ್ಟಿನೂ ಕೆಲವರು ಪಾಸಿಟಿವ್ ತಗೋತಾರೆ, ಕೆಲವರು ನೆಗೆಟಿವ್ ತಗೋತಾರೆ. ಎಲ್ಲರಿಗೂ ರಾಜಕೀಯ ಬೇಕು, ಕಾಂಗ್ರೆಸ್ ಪಕ್ಷಕ್ಕೂ ಬೇಕು, ಬಿಜೆಪಿ ಅಷ್ಟೇ. ಇವತ್ತು ಬಿಜೆಪಿ ಪಕ್ಷ ಪುನೀತ್ ಕೆರಳನ್ನ ಬ್ರ್ಯಾಂಡ್ ಆಗಿ ಮಾಡ್ಕೊಂಡಿದ್ದಾರೆ. ಬ್ರ್ಯಾಂಡ್ ಆಗಿ ಬಿಜೆಪಿ ಮಾಡ್ಕೊಂಡಿಲ್ಲ, ಇವನೇ ಬಿಂಬಿಸ್ಕೊಂತಾನೆ. ನನ್ನ ಬಿಜೆಪಿ ನಾಯಕರು ಎಲ್ಲ ಸರ್ ಇವತ್ತು ಇವನೆಲ್ಲೂ ಹೇಳಿಲ್ಲ ಬಿಜೆಪಿ ಪಕ್ಷದವರು ಪುನೀತ್ ಕೆರಳಿ ನನಗೆ ಬಿಜೆಪಿ ಪಕ್ಷ ರಾಜ್ಯಾಧ್ಯಕ್ಷರಾಗಿರ್ಬೋದು, ವಿರೋಧ ಪಕ್ಷ ನಾಯಕರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿಲ್ಲ. ನಿಮ್ಮ ನಾಯಕರುಗಳನ್ನೇ ಇವರು ಜೈಲಿಗೆ ಹೋದ್ರೆ ಇಮಿಡಿಯೇಟ್ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಸರ್ ಇವರು ಏನ್ ಮಾಡ್ತಾರೆ ಅಂದ್ರೆ, ಒಂದು 5-6 ಜನ ಹುಡುಗರು ಇವರು ಇದ್ದಾರೆ. ಇವ್ನಿಗೆ FIR ಏನ್ ದೊಡ್ಡ FIR ಅದು? ಅವನ ಮೇಲೆ FIR ಆಗಿರೋದೇನು? ಇದ್ರಿಸ್ ಪಾಷಾ ಕೊಲೆ FIR ಆದಾಗ ಯಾಕೆ ನಮ್ಮ ಬಿಜೆಪಿ ನಾಯಕರು ಹಂಗಂದ್ರೆ ಅವನ ಪರ ನಿಲ್ಲಿಲ್ಲ? ಯಾಕೆ 2013 ವೇಶ್ಯಾವಾಟಿಕೆ ಕೇಸ್ ಇದ್ದ ಅವನ ಪರ ನಿಲ್ಲಿಲ್ಲ? ಇವನ್ ಏನ್ ಮಾಡ್ತಾನಂದ್ರೆ, ಒಂದು FIR ಆದ ತಕ್ಷಣ ಹೋಗ್ತಾನೆ ಬಿಜೆಪಿ ನಾಯಕರಿಗೆ ಒತ್ತಡ ಹಾಕೋದು, ಇನ್ನೊಬ್ಬರ ಕಡೆಯಿಂದ ಹೇಳ್ಸೋದು, ಇಂಡೈರೆಕ್ಟ್ ಆಗಿ ಹೇಳಿಸ್ತಾನೆ. ಏನ ಬಂದಿದ್ದಾರೆ ಸಹಾಯಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ನಾಯಕರು ಆಯ್ತಪ್ಪ ಬೆಂಬಲ ಕೊಟ್ಟಿದ್ದಾರೆ ಮಾತಾಡ್ಬೋದು ಅಷ್ಟೇ ಸರ್. ಯಾರು ಅದೇ ರೀತಿ ಈಗ ಮೊನ್ನೆ ಇದ್ರಿಸ್ ಪಾಷಾ ಕೇಸಲ್ಲಿ ನಮ್ಮ ಬಿಜೆಪಿ ನಾಯಕರಿಗೆ ಬೆಂಬಲ ಕೊಡೋಕೆ ಹೇಳಿ, ಯಾಕೆ ಕೊಲೆ ಆರೋಪ ಅಲ್ವ ಇವನು? ಕೊಲೆ ಆರೋಪ ಗೊತ್ತಾನೆ. ಇದ್ರಿಸ್ ಪಾಷಾ ಕೇಸಲ್ಲಿ ನಾವು ಎಲ್ಲ ಬಿಜೆಪಿ ನಾಯಕರು, ನಮ್ಮ ರಾಜ್ಯ ಜನತೆ ನಿಮ್ ಪುನೀತ್ ಕೆರಳಿ ಜೊತೆ ಇದೀವಿ ಅಂತ ಹೇಳ್ತಾರ? ಹೇಳಲ್ಲ. ಇದು ಸಣ್ಣ FIR. ಈಗ ಅವನು ಅನ್ಯ ಧರ್ಮದ ಗುರುಗಳೇನೋ ಬೈದಿದ್ದಾನೆ ಅಂತ ಹೇಳ್ಬಿಟ್ಟು FIR ಆಗಿದೆ. ಅದಕ್ಕೋಸ್ಕರ ಇವನು ಬಿಲ್ಡಪ್ ಇನ್ನು ನೋಡಿ, ಇನ್ನು 15 ದಿವಸ ಬರೀ ಬಿಲ್ಡಪ್ ಇರುತ್ತೆ. ಒಂದು ವಾರ ಅಲ್ಲ, 15 ದಿವಸ ಬಿಲ್ಡಪ್ ಇರುತ್ತೆ. ವೈಯಕ್ತಿಕ ದ್ವೇಷ ಪುನೀತ್ ಕೆರಳಿ ಮತ್ತೆ ಸಂತೋಷ್ ಶೆಟ್ಟಿ ಮಧ್ಯೆ ಯಾವುದೂ ಇಲ್ವಲ್ಲ ನನಗೆ ಸರ್. ಕೆಲವೊಂದು ವಿಚಾರಗಳ ಮಧ್ಯೆ ಭಿನ್ನಾಭಿಪ್ರಾಯಗಳಿದಾವೆ. ಇವತ್ತಿಗೂ ಸಹ ಪುನೀತ್ ಕೆರಳಿಗೆ ನೀವು ಮನವಿ ಮಾಡ್ತೀರಾ? ಎಸ್ ಸರ್. ಈಗ ಒಬ್ಬ ಮನುಷ್ಯ ಎಷ್ಟು ವರ್ಷ ಬದುಕ್ತಾನೆ ಸರ್? ಅಲ್ಲ, ಇವತ್ತೊಂದು 50 ವರ್ಷ ಬದುಕದೇ ಹೆಚ್ಚು. ಇವನು ಎಷ್ಟು ವರ್ಷ ಬದುಕ್ತಾನೆ? ಇವನು ಆಗ್ಲೇ 38-40 ವರ್ಷ ಇರ್ಬೇಕು ಆರೋಗ್ಯವಾಗಿ ಇದ್ರೆ. ಅಲ್ಲ ಪಾಪ ಏನಾಗೋದು ಬೇಡ, ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ ಸರಿ. 60 ವರ್ಷ ಬದುಕಕ್ಕೆ ನಾವು ಇಷ್ಟು ದ್ವೇಷ, ಇಷ್ಟು ಕೋಮುಗಲಭೆ, ಇದು ಬೇಕಾ ಸರ್ ಸಮಾಜಕ್ಕೆ? ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಮೂಲಭೂತ ಸೌಕರ್ಯಗಳು ಎಷ್ಟೋ ಸಾವಿರ ಲಕ್ಷಾಂತರ ಹಳ್ಳಿಗಳಿದ್ದಾವೆ.
ಇದು ಚರ್ಚೆನೇ ಆಗಲ್ಲ ಸರ್. ಇವತ್ತಿಗೂ ರಾಜ್ಯದಲ್ಲಿ ಎಷ್ಟೋ ಸರ್ಕಾರಿ ಶಾಲೆಗಳು, ನಮ್ಮ ಹಾವೇರಿ ತಾಲೂಕು ನೀರ್ಲಗಿ ಗ್ರಾಮದಲ್ಲಿ ನಮ್ಮ ಬಡ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗೆ ಒಂದು ಕೊಠಡಿ ಇಲ್ಲ ಅಂತೇಳಿ ಸತತ 1 ವಾರಗಳ ಕಾಲ ನೀರ್ಲಗಿ ಗ್ರಾಮದ ರೈತರು ಮತ್ತು ಅವರ ತಂದೆ ತಾಯಿಗಳು 1 ವಾರ ಭಜನೆ ಆಯ್ತು ಸರ್ ಪ್ರಾರಂಭ ಮಾಡಿ. ಆ ಸ್ಕೂಲ್ ಮಕ್ಕಳಿಗೆ ಒಂದು ಸ್ಕೂಲ್ ಇಲ್ಲ, ಟೀಚರ್ಸ್ ಇಲ್ಲ. ನೀವು ಬನ್ನಿ, ನಮ್ಮ ಸ್ಕೂಲ್ ಕರ್ಕೊಂಡು ಹೋಗ್ತೀನಿ. ಆ ಚಿಕ್ಕ ನೀರ್ಲಿ ಗ್ರಾಮ, ಅದು 1,500-2,000 ಜನಸಂಖ್ಯೆ ಇರ್ತಕ್ಕಂಥ ಗ್ರಾಮ. ಆ ಬಡ ಮಕ್ಕಳಿಗೆ ಇವತ್ತು ಒಂದು ಕೊಠಡಿ ವ್ಯವಸ್ಥೆ ಇಲ್ಲ. ಅಂತವನ್ನ ಮಾಡ್ಲಿ ಸರ್ ಇವರು. ಅದನ್ನು ಬಿಟ್ಬಿಟ್ಟು ಬೆಳಗ್ಗೆ ಎದ್ರೆ ಗೋರಕ್ಷಣೆ, ಮುಸಲ್ಮಾನರು ಇವ್ರ ಜೊತೆನೆ ಇದೇ ಕಿತ್ತಾಡ್ಕೊಂಡಿದ್ರೆ ಅಭಿವೃದ್ಧಿ ಯಾವಾಗ ಸಾಧ್ಯ? ಸಮಾಜವನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ದಿಕ್ಕನ್ನ ತಪ್ಪಿಸ್ತಾ ಇದ್ದಾನೆ ಇವನು. ಇದೇ ಶಾಲೆಯಲ್ಲಿ ಎಷ್ಟೋ, ನಮ್ದು ಒಂದೇ ಶಾಲೆ ಅಲ್ಲ, ರಾಜ್ಯದಲ್ಲಿ ಎಷ್ಟೋ ಶಾಲೆಗಳಿವೆ ಪಾಪ ಬಡ ಮಕ್ಕಳಿಗೆ. ಇವ್ ಫೀಸ್ ಕಟ್ಟಕ್ಕಾಗಲ್ಲ. ಪ್ರೈವೇಟ್ ಶಾಲೆಗಳು ಫೀಸ್ ಜಾಸ್ತಿ ಮಾಡಿದ್ದಾರೆ. ಬಡ ಮಕ್ಕಳಿಗೆ, ಬಡವರಿಗೆ ಕಟ್ಟಕ್ಕಾಗತ್ತೆ ಸರ್ ಫೀಸು? ಮೂಲಭೂತ ಸೌಕರ್ಯ ಬಗ್ಗೆ ಹೋರಾಟ ಮಾಡೋಣ ಬಿಡಿ. ಇದನ್ನ ಎಷ್ಟು ದಿನ ಅಂತ ಇನ್ನು ಗೋವನ್ನೇ ಬ್ರ್ಯಾಂಡ್ ಇಟ್ಕೊಂಡು ಇದನ್ನೇ ಒಂದು ರಾಜಕೀಯ ಮಾಡ್ತೀರಾ? ಸರ್ಕಾರಕ್ಕೆ ನೀವು ಅಭಿವೃದ್ಧಿ ಕೇಳ್ತು ಅಂತಂದ್ರೆ ಧರ್ಮ ಅನ್ನೋ ಬ್ರ್ಯಾಂಡ್ನ ಬೆಂಕಿ ಹಚ್ತಾರೆ ನಿಮ್ಗೆ. ಸರ್, ನಾನು ಆಗ್ಲೇ ಹೇಳಿದೆ, ಬಿಜೆಪಿ ಕಾಂಗ್ರೆಸ್ಸು ಎಲ್ಲರೂ ಒಂದೊಂದು ಬ್ರ್ಯಾಂಡ್ ಅಂಬಾಸಿಡರು ಒಂದೊಂದು ವಿಷಯನ ತಗೊಂತಾರೆ. ಬಟ್ ಜನಗಳಿಗೆ, ನಾವು ಸಾಮಾನ್ಯರು ಅದನ್ನ ನಾವು ಅರ್ಥ ಮಾಡಿ, ಬಟ್ ಇವಾಗ ಅವೇರ್ನೆಸ್ ಆಗ್ತೇವೆ ಬಿಡಿ. ಇವಾಗ ಸಮಾಜ ಈಗ 5 ವರ್ಷ ಹಿಂದಿದ್ದಕ್ಕೂ ಈಗಿರೋದಕ್ಕೂ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಇವಾಗ ಏನೋ ಒಂದು ಹೋರಾಟ ಮಾಡ್ತಾ ಇದ್ದು ಬರ್ರ ಅಂದ್ರೆ ಹುಡುಗರು ಬರಲ್ಲ ಇವಾಗ ಅಷ್ಟು ಈಸಿಯಾಗಿ. ಬುದ್ಧಿವಂತರಾಗಿದ್ದಾರೆ. ಆ ಒಂದು ವಿಷಯ ಹೋಗ್ತಾ ಇದೆ ನಮ್ಮ ಮುಖಾಂತರ. ಅಟ್ಲೀಸ್ಟ್ ಯಾವ ಹೋರಾಟಕ್ಕೆ ಹೋಗ್ಬೇಕು, ಯಾವ ಹೋರಾಟಕ್ಕೆ ಹೋಗ್ಬಾರ್ದು ಗೊತ್ತಾಗ್ತಿದೆ, ಸ್ವಲ್ಪ ಬಂದಿದೆ ಯುವಕರಿಗೆ. ಕೊನೆಯದಾಗಿ ನಮ್ಮ ಯುವಕರಿಗೆ ಏನಂತ ಹೇಳ್ತೀರಾ ನೀವು? ಸರ್, ಇಷ್ಟೇ, ಹಿಂದುತ್ವ ನಮ್ಮ ಹಿಂದೂ ಧರ್ಮ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಇದನ್ನು ಯಾರೂ ಏನು ಮಾಡೋಕ್ಕಾಗಲ್ಲ. ನಿನ್ನೆ ಮೊನ್ನೆ ಬಂದಿರತಕ್ಕಂಥ ಈತ ಒಬ್ಬ ಚಾಲಕ, ಇವನ ಹೊಟ್ಟೆಪಾಡಿಗೋಸ್ಕರ, ಇವನ ತನ್ನ ಪಬ್ಲಿಸಿಟಿಗೋಸ್ಕರ ಯುವಕರು ದಯವಿಟ್ಟು ಹಾಳಾಗಬೇಡಿ. ನಿಜವಾಗ್ಲೂ ನಿಮಗೆ ಗೋಮಾತೆ ಮೇಲೆ, ಗೋಗಳ ಬಗ್ಗೆ ರಕ್ಷಣೆ ಮಾಡ್ಬೇಕಂತ ಅನಿಸಿದರೆ ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ಗೋವುಗಳನ್ನು ಮಾರಾಟ ಮಾಡ್ತಿರ್ತಲ್ಲ ರೈತರು, ಅವ್ರಿಗೆ ನೀವು ಮನವರಿಕೆ ಮಾಡಿ. ಇಲ್ಲ, ಅದೊಂದು ಕಷ್ಟನೇ ಸರ್ ಪಾಪ. ಅವರು ಸೇಲ್ ಮಾಡೋದೇನಕ್ಕೆ ಹಸುನ? ಈಗ ನಾನೊಬ್ಬ ರೈತ, ನಾನು ಯಾಕೆ ಸೇಲ್ ಮಾಡ್ತೀನಿ? ಹಸು ಅದು ಏನು ಹಾಲು ಕೊಡಲ್ಲ, ಆರೋಗ್ಯ ಸಮಸ್ಯೆ ಇದ್ದಾಗಲೇ ಅದನ್ನು ಸೇಲ್ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಯುವಕರು ದಯವಿಟ್ಟು ಪ್ರಚೋದನೆ ಒಳಗಾಗಿ ನಿಮ್ಮ ಉದ್ದೇಶ ಧರ್ಮದ ವಿಚಾರವಾಗಿಲ್ಲ. ಆಮೇಲೆ ಹಿಂದುತ್ವ ಅನ್ನೋದು ನಮ್ಮ ಹುಟ್ಟಿನಲ್ಲೇ ನಮ್ಮ ತಂದೆ ತಾಯಿಗಳು ಕಲಿಸ್ತಾರೆ, ನಮ್ಮ ಗುರುಗಳು ಕಲಿಸ್ತಾರೆ. ಇದನ್ನೆಲ್ಲ ನಾವು ಕಲ್ತ್ಕೊಂಡೇ ಬಂದಿದ್ದೀವಿ. ಯಾರು ಹಿಂದೂಪರ ಹೋರಾಟಗಾರರು ಯಾರು ನಮ್ಮನ್ನು ಬಂದ್ಬಿಟ್ಟು ಪೂಜೆ ಮಾಡೋದಾಗ್ಲಿ, ದೇವರಿಗೆ ಊದ್ಬತ್ತಿ ಹಚ್ಚಲೇ ಕಲಿಸ್ಕೊಡಲ್ಲ. ನಮ್ಮ ಹಿರಿಯರು, ನಮ್ಮ ತಂದೆ ತಾಯಿಗಳು ಕಲಿಸ್ಕೊಡ್ತಾರೆ. ಯುವಕರು ದಯವಿಟ್ಟು ಅರ್ಥ ಮಾಡಿಕೊಂಡು ಉದ್ಯೋಗ, ನಿಮ್ಮ ಎಜುಕೇಷನ್ನು ಇದ್ರ ಕಡೆ ಗಮನ ಕೊಡಿ, ಅಭಿವೃದ್ಧಿ ಕಡೆ ಗಮನ ಕೊಡಿ. ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ. ಇಂಥ ಡೋಂಗಿಗಳ ಸಹವಾಸ ಮಾಡಿ ದಯವಿಟ್ಟು ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಬೇಡಿ ಅಂತೇಳಿ ನಾನು ಅದರಲ್ಲೂ ಉತ್ತರ ಕರ್ನಾಟಕ ನಮ್ಮ ಯುವಕರು ಹೇಳ್ತೀನಿ. ದಯವಿಟ್ಟು ನಮ್ಮ ಉತ್ತರ ಕರ್ನಾಟಕ ಹುಡುಗರು ಪಾಪ ಅಮಾಯಕರು. ಇವನು ಬೆಂಗಳೂರಲ್ಲಿ ಕುತ್ಕೊಂಡು, ಇಲ್ಲಿ ಬಸವನಗುಡಿಲಿ ಕುತ್ಕೊಂಡು ಒಂದು ವಿಡಿಯೋ ಮಾಡ್ಬಿಡ್ತಾನೆ. ಅದನ್ನ ಹುಡುಗರು ಏನ್ ಮಾಡ್ಬಿಡ್ತಾರೆ, ಪುನೀತ್ ಕಡೆ ಸಿಂಹ ಹುಲಿ, ನಮ್ಮ ಹುಲಿ, ಹಿಂದೂ ಹುಲಿ ಅಂತೇಳಿ ಬಿಲ್ಡಪ್ ಕೊಡ್ತಾವ. ಪಾಪ ಗೊತ್ತಿರಲ್ಲ ಅವ್ರಿಗೆ, ಯುವಕರಿಗೆ ಇಲ್ಲಿ ಏನು ನಿಜಾಂಶ ಅಂತ. ಅದಕ್ಕೆ ಇದನ್ನ ಮನವಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಯುವಕರು ಎಚ್ಚೆತ್ಕೊಳ್ಳಿ. ಇಂತಹ ಕೃತ್ಯಗಳಿಗೆ ಬೆಂಬಲ ಕೊಡಬೇಡಿ ಅಂತ ನಾನು ಮನವಿ ಮಾಡ್ತೀನಿ.